ಇಲ್ಲ ಸ್ನೇಹಿತರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಸ್, ನಾನು ನಿಮ್ಮ ಪ್ರೀತಿ ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ಧಾರವಾಡದಿಂದ ನಿಮ್ಮೊಟ್ಟಿಗೆ ಈಗ ಶಿಕಾರಿಪುರದ ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೊಟ್ಟಿಗೆ KPSC ಗ್ರೂಪ್ ಸಿ 2021ರ ಕಂಪ್ಯೂಟರ್ ಭಾಗದ ಪ್ರಶ್ನೆಗಳ ಜೊತೆಗೆ ನಾನು ತಮ್ಮೊಟ್ಟಿಗಿದ್ದಾನೆ. ತುಂಬ ಜನ ಸ್ನೇಹಿತರು ಫೋನ್ ಮಾಡಿದ್ರಿ, ಮೆಸೇಜ್ ಹಾಕಿದ್ರಿ, ವಾಟ್ಸಪ್ ಕಳಿಸಿದ್ರಿ. ಕ್ವಶನ್ ಪೇಪರ್ ತುಂಬ ಟಫ್ ಇತ್ತು ಅಂಥೇಳಿ. ಸ್ನೇಹಿತರೆ, ಕ್ವಶನ್ ಪೇಪರ್ ಟಫು ಇರಲಿಲ್ಲ, ಕ್ವಶನ್ಸು ಈಸಿನೂ ಇರಲಿಲ್ಲ, ಬಟ್ ಕ್ವಶನ್ಸು ಕಾಂಪಿಟೇಷನ್ಗೆ ತಕ್ಕಂತೇನೆ ಇತ್ತು. ಲೆಟ್ ಮಿ ರಿಪೀಟ್ ಮೈ ವರ್ಡಿಂಗ್ಸ್. ಪ್ರಶ್ನೆಗಳು ಈಸಿನೂ ಇರಲಿಲ್ಲ, ಡಿಫಿಕಲ್ಟು ಬರಲಿಲ್ಲ, ಬಟ್ ಪ್ರಶ್ನೆಗಳು ಕಾಂಪಿಟೇಷನ್ ಹೇಗಿತ್ತೋ ಹಾಗಿದ್ವು. ಆದರೆ ನಾವುಗಳೆಲ್ಲ ಪ್ರಿಪೇರ್ ಮಾಡ್ತಾ ಕಾಂಪಿಟೇಷನಿಗೆ ತಕ್ಕಂತೆ ಪ್ರಿಪೇರ್ ಮಾಡಿದ್ವಾ? ಎಲ್ಲರೂ ನಮ್ಮ ಪಾಡಿಗೆ ನಾವು ಪ್ರಶ್ನಿಸ್ಕೊಳ್ಳೇಬೇಕಾಗಿರುವಂಥ ಪ್ರಶ್ನೆ ಇದು. ಲೆಟ್ಸ್ proceed further. So the first question, MIME stands for. MIME ಎಂಬುದರ ವಿಸ್ತೃತ ರೂಪ ಏನು? ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಹಾಗಂದ್ರೇನು? ವಾಟ್ ಯು ಮೀನ್ ಬೈ ದಿಸ್? ಇಲ್ಲಿ ನೋಡಿ, ನಮಗೆ ನೆಟ್ಟಲ್ಲಿ ಈ ಸರಿ ಅಂತೂ ಇಂಟರ್ನೆಟ್ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂಥ ಸಂಗತಿ, ಗಮನಿಸಬೇಕಾಗಿರುವಂಥ ಸಂಗತಿ ಕೂಡ ಹೌದು. ಇಂಟರ್ನೆಟ್ಟಲ್ಲೇ ಈ ದತ್ತಾಂಶ ವರ್ಗಾವಣೆಗೆ ಸಾಕಷ್ಟು ಪ್ರೋಟೋಕಾಲ್ಸ್ ಅಂತ ಬರ್ತದೆ, ಸೆಟ್ ಆಫ್ ರೂಲ್ಸ್, ನಿಯಮಗಳ ಪಟ್ಟಿ. ಅದರಲ್ಲಿ SMTP ಅಂತ ಬರ್ತದೆ, IMAP ಅಂತ ಬರ್ತದೆ, POP ಅಂತ ಬರ್ತದೆ, HTTP ಅಂತ ಬರ್ತದೆ, ಲೈಕ್ ವಾಯ್ಸ್. ಇಲ್ಲೇನಾಗ್ತದೆ, ಪ್ರತಿ ಸಲ ದತ್ತಾಂಶ ವರ್ಗಾವಣೆಗೆ ಬಳಸುವಂತಹ ಒಂದು ತಂತ್ರಜ್ಞಾನ SMTP ಏನು ಮಾಡ್ತದೆ ಅಂತ ಹೇಳಿದ್ರೆ ಆಸ್ಕಿ ಕೋಡನ್ನು ಯೂಸ್ ಮಾಡ್ತದೆ. ತಮ್ಮೆಲ್ಲರಿಗೂ ಗೊತ್ತಿರುವಂಥ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಆಂಗ್ಲ ಭಾಷಾ ಅಕ್ಷರಗಳಿಗೆ ಸಂಬಂಧಪಟ್ಟಂಥ ಈ ದತ್ತಾಂಶ ವರ್ಗಾವಣೆಗೆ ಇಡುವಂತಹ ಒಂದು ಸ್ಟ್ಯಾಂಡರ್ಡ್ ಇದು. ಆದರೆ ಈ ಸಾಮಾನ್ಯ ಸ್ವರೂಪದ ಅಕ್ಷರಗಳನ್ನು ಹೊರತುಪಡಿಸಿ ನಾವು ಇಮೇಲಲ್ಲೇ ಕೆಲವು ಅಟ್ಯಾಚ್ಮೆಂಟ್ ಕೂಡ ಕಳಿಸ್ತೀವಿ. ಯಾವ ಅಟ್ಯಾಚ್ಮೆಂಟ್ ಕಳಿಸ್ತೀವಿ? ಅದು ಆಡಿಯೋ ಫೈಲ್ ಆಗಿರ್ಬೋದು, ವಿಡಿಯೋ ಫೈಲ್ ಆಗಿರ್ಬೋದು, ಇಮೇಜ್ ಫೈಲ್ ಆಗಿರ್ಬೋದು. ಅದಕ್ಕೆ ಇದು ಸಪೋರ್ಟ್ ಮಾಡಲ್ಲ. ಆವಾಗ ಅನಿವಾರ್ಯವಾಗಿ ವಿ ರಿಕ್ವೈರ್ ಅನದರ್ ಟೆಕ್ನಾಲಜಿ. ಒಂದು ಸ್ಟ್ಯಾಂಡರ್ಡ್ ಅಂತ ಬೇಕು, ಒಂದು ತಂತ್ರಜ್ಞಾನ ಅಂತ ಬೇಕು, ಒಂದು ಟೆಕ್ನಾಲಜಿ ಅಂತ ಬೇಕು. ಅದೇನು ಮಾಡುತ್ತೆ, ವಾಪಸ್ ಆಸ್ಕಿ ಸ್ವರೂಪದಲ್ಲಿ ಇಲ್ಲದೆ ಇರತಕ್ಕಂತಹ ಮಾಹಿತಿಯನ್ನು ಈ ಮೈಮ್ ಏನು ಮಾಡತ್ತ, ಆಸ್ಕಿ ಸ್ವರೂಪಕ್ಕೆ ಕನ್ವರ್ಟ್ ಮಾಡತ್ತ. ಮೇಲೆ ಟ್ರಾನ್ಸ್ಫರ್ ಆಗತ್ತಾ, ವಾಪಸ್ ಆ ಕಡೆ ಇರುವಂಥ ಬಳಕೆದಾರನಿಗೆ ತನ್ನ ಮೂಲ ಫಾರ್ಮ್ಯಾಟಿಗೆ, ನಾನ್ ಆಸ್ಕಿ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿಕೊಡುವಂಥ ಕೆಲಸ ಮಾಡ್ತದೆ. ಮಲ್ಟಿಪರ್ಪಸ್, ಬಹುಮಾಧ್ಯಮದಲ್ಲಿ ಬಹಳಷ್ಟು ಉದ್ದೇಶಗಳಿಗಾಗಿ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ನಮಗೆ ಏನೆಲ್ಲ ಬೇಕಾಗ್ತದೆ ಅಲ್ಲಿ? ಗ್ರಾಫಿಕಲ್ ಫೈಲ್ ಅಂತ ಬೇಕಾಗ್ತದೆ, ಆಡಿಯೋ ಫೈಲ್ ಅಂತ ಬೇಕಾಗ್ತದೆ, ಅಥವಾ ಇರೋ ಟೆಕ್ಸ್ಟಿಗೆ ಹೊಸ ಫಾಂಟ್ ಸ್ಟೈಲ್ ಅಂತ ಬೇರೆ ಸೇರಿಸಿರ್ತೀವಿ. ಅಂಥವುಗಳ ವರ್ಗಾವಣೆಗೆ ಮೈಮ್ನ ಅಗತ್ಯತೆ ನಮಗೆ ತುಂಬ ಜಾಸ್ತಿ ಬರ್ತದೆ. ಅಡಿಷನಲ್ ನೆನಪಿಡಬೇಕಾಗಿರುವಂಥ ಸಂಗತಿ ಏನು ಅಂತ ಹೇಳಿದ್ರೆ, 1991ರಲ್ಲಿ ಇದರ ಇನ್ವೆನ್ಷನ್ ಆಯಿತು. ನಥಾನ್ ಬಾರನ್ ಸ್ಟೇನ್ ಅನ್ನುವಂಥವ್ರು ಇದನ್ನು ಪರಿಚಯಿಸಿದ್ರು. ಪ್ರಸ್ತುತ ವರ್ಷನ್ 1.1 ನಡೀತಾ ಇದೆ. ಇದನ್ನು ನಾವು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ SMTPಯ ಸುಧಾರಿತ ರೂಪವಾಗಿ MIME ಗಮನಿಸ್ಕೊಳ್ತೀವಿ. ಇಸ್ ದ್ಯಾಟ್ ಕ್ಲಿಯರ್? ಶಾಲ್ ವಿ ಪ್ರೊಸೀಡ್ ಫರ್ದರ್? ಸರಿ ಸ್ನೇಹಿತರೆ, PPP ಅಂದ್ರೇನು? ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಇದನ್ನು ಇಂಟರ್ನೆಟ್ಟಲ್ಲೇ ಒಂದು ಹಾಸ್ಟಿಂಗ್ ಕಂಪ್ಯೂಟರಿಂದ ಅಥವಾ ಒಂದು ಕ್ಲೈಂಟ್ ಕಂಪ್ಯೂಟರಿಂದ ಇನ್ನೊಂದಕ್ಕೆ ನೇರವಾಗಿರುವಂಥ ಒಂದು ದತ್ತಾಂಶ ವರ್ಗಾವಣೆಗೆ ಬಳಸುವಂಥ ಸಾಮಾನ್ಯ ಪ್ರೋಟೋಕಾಲ್. ಟೈಪ್ ಮಾಡುವಾಗ ಇಂಗ್ಲೀಷ್ ಮತ್ತು ಕನ್ನಡ ಪರಸ್ಪರ ಶಿಫ್ಟ್ ಆಗಲಿಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂತ? ವಿಂಡೋಸ್ ಪ್ಲಸ್ ಟ್ಯಾಬ್ ಕೀ ಇಸ್ ದಿ ಶಾರ್ಟ್ಕಟ್ ಕೀ ಫಾರ್ ದ ಸೇಮ್. ಪ್ರತಿ ಸಲ ಕಂಪ್ಯೂಟರ್ ಶಾರ್ಟ್ಕಟ್ ಬಗ್ಗೆ ಒಂದೆಲ್ಲ ಒಂದು ಪ್ರಶ್ನೆ ಇರುತ್ತೆ ನೋಡಿ. ಎವ್ರಿ ಟೈಮ್ ಲೆಟ್ಸ್ ಪ್ರೊಸೀಡ್. IoT ಅಂದ್ರೇನು? ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. ಈಗ ಬಹುಶಃ ಮುಂದೊಂದು ದಿನ ಜಗತ್ತು ಹೇಗಾಗ್ಬೋದು ಅಂತ ಹೇಳಿದ್ರೆ, ಎಲ್ಲವೂ ಆ್ಯಪ್ಗಳ ಮೂಲಕ, ಎಲ್ಲವೂ ಇಂಟರ್ನೆಟ್ ಮೂಲಕ, ಎಲ್ಲವೂ ಅಂತರ್ಜಾಲದ ಮೂಲಕವೇ. ಸೇ ಫಾರ್ ಎಕ್ಸಾಂಪಲ್, ವರ್ಕ್ ಫ್ರಮ್ ಹೋಮ್, ಎಲ್ಲಿದ್ದೀವಿ ಅಲ್ಲಿಂದಾನೇ ಕೆಲಸ. ಲರ್ನ್ ಫ್ರಮ್ ಹೋಮ್, ಈವನ್ ಅರ್ನ್ ಫ್ರಮ್ ಹೋಮ್. ಆ ನಿಟ್ಟಿನಲ್ಲಿ ಇಡೀ ಜಗತ್ತು ಒಂದು ಮಾಯಾಜಾಲ ಸೃಷ್ಟಿಯಾಗಿದೆ, ಅದುವೇ ಅಂತರ್ಜಾಲ. ಈ ಅಂತರ್ಜಾಲಗಳನ್ನು ಒಳಗೊಂಡಂತಹ ನೋಡಿ
ಎವ್ರಿಥಿಂಗ್ ಇಸ್ ಬೀಂಗ್ ಕನೆಕ್ಟೆಡ್ ಟು ದಿ ವರ್ಲ್ಡ್ ಆಫ್ ಇಂಟರ್ನೆಟ್. ಬೇರೆ ಕಡೆ ಹೋಗ್ಬೇಕು, ಹಾದಿ ಹುಡುಕ್ಬೇಕಾ, ಶಾಪಿಂಗ್ ಮಾಡಬೇಕಾ, ಮಾಹಿತಿ ಹುಡುಕೊಳ್ಬೇಕಾ, ಫ್ಲೈಟ್ ಟಿಕೆಟ್ ಬುಕ್, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಇಂಟರ್ನೆಟ್, ವಿಚ್ ಈಸ್ ನಥಿಂಗ್ ಬಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೇಳಿ ಕರಿತಾ ಬರ್ತೀವಿ. ದ ನೆಕ್ಸ್ಟ್ ಪಾರ್ಟ್ ವಿ ಹ್ಯಾವ್ ಮ್ಯಾಚ್ ದಿ ಫಾಲೋವಿಂಗ್. ಸರಿಯಾಗಿ ಹೊಂದಿಸಿ ಬರೆಯುವಂಥ ಕೆಲಸ ಮಾಡಿ. ಸ್ಟ್ರೈಕ್ ಥ್ರೂ ಅಂದ್ರೇನು, ಸಬ್ಸ್ಕ್ರಿಪ್ಟ್ ಅಂದ್ರೇನು, ಕಂಟ್ರೋಲ್ ಕೆಗೆ ಮ್ಯಾಚ್ ಆಗುವಂಥ ಲಿಸ್ಟ್ ಬಿನಲ್ಲಿರೋ ವಿವರ ಯಾವುದೋ, ಅಥವಾ ಕಂಟ್ರೋಲ್ ಎಮ್ಗೆ ಮ್ಯಾಚ್ ಆಗುವಂಥದ್ದು ಯಾವುದು ಅಂತ. ಫಸ್ಟ್ ಆಫ್ ಆಲ್ ಸ್ಟ್ರೈಕ್ ಥ್ರೂ ಅಂದ್ರೇನು? ಕೆಲವು ಸಲ ಒಂದು ಲೆಟ್ರಲ್ಲಿ ಒಂದು ಮಾಹಿತಿ ಬರಿತೀವಿ, ಅದನ್ನು ಅಳಗ್ಸಾಕ್ಬಿಡ್ತೀವಿ, ಬೇಡ ಬೇರೆಯವ್ರಿಗೆ ಕಾಣಿಸ್ಬಾರ್ದು ಅಂತ. ಇನ್ನು ಕೆಲವು ಸಲ ಮಾಹಿತಿ ಬರಿತೀವಿ, ಅದನ್ನು ಅಳಕಿಸ್ತೀವಿ, ಬಟ್ ಪೂರ್ತಿಯಾಗಿ ಅಳಗಿಸಲ್ಲ, ಅದ್ರ ಮೇಲೆ ಒಂದು ಲೈನ್ ಹಾಕ್ತೀವಿ. ಅಂದರೆ ನಾವು ಏನು ಬರೆಯೋಕೆ ಹೊರಟಿದ್ವಿ ಅಂತ ಎದುರುಗಡೆ ಇರೋ ವ್ಯಕ್ತಿಗೆ ಗೊತ್ತಾಗಲಿ ಅಂಥೇಳಿ. ಸೈ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದ್ದಾರೆ, ಅವರಿಗೆ ಎಚ್ಚರಿಕೆ ಕೊಡಬೇಕಾಗಿದೆ. ಈಗ ಸರ್ಕಾರಿ ನಿಯಮಗಳ ಪ್ರಕಾರ KCSR ನಿಯಮಾವಳಿ 185 ಅಂತ ಬರೆದು ಅದ್ರ ಮೇಲೆ ಒಂದು ಅಡ್ಡಗೆರೆ ಹಾಕಿ, ದಯವಿಟ್ಟು ತಾವು ಎಜುಕೇಟೆಡ್ ಇದ್ದೀರಿ, ಅರ್ಥ ಮಾಡ್ಕೊಳ್ತೀರಿ ಅಂದ್ಕೊಂಡಿದ್ದೀವಿ, ಈ ಸಂವೇದನೆಯನ್ನು ಗಮನಿಸ್ಕೊಂಡು ದಯವಿಟ್ಟು ಪ್ರತಿಕ್ರಿಯಿಸಿ, ನಮಗೆ ಆಗಬೇಕಾದ ಕೆಲಸ ಮಾಡಿಕೊಡಿ, ಈ ಅಚ್ಚುಕಟ್ಟುತನ ಮಾಡಿಕೊಡಿ, ಅಲ್ಲಿ ಏನೋ ಕ್ಲೀನ್ ಮಾಡೋದಿದೆ ಮಾಡಿಕೊಡಿ, ಸರ್ಕಾರಿ ಆಫೀಸಲ್ಲಿ ಇದೊಂದು ಕೆಲಸ ಆಗೋದಿದೆ ಮಾಡಿಕೊಡಿ. ಅಥವಾ ವೈಯಕ್ತಿಕ ಬರಹಗಳಲ್ಲೂ ಕೂಡ ಈ ಮಾಹಿತಿನ ಬಳಕೆ ಮಾಡ್ತೀವಿ. ಹಾಗೆ ಮಾಹಿತಿಯೊಂದನ್ನು ಬರೆದು ಅದರ ಮೇಲೆ ಅಡ್ಡಗೆರೆ ಎಳೆಯೋದನ್ನು ಸ್ಟ್ರೈಕ್ ಥ್ರೂ ಅಂತ ಕರಿತೀವಿ. ಅಥವಾ ಮಾಹಿತಿ ಒಂದನ್ನು ಬರೆದು ಅದ್ರ ಮೇಲೆ 2 ಸಲ ಅಡ್ಡಗೆರೆ ಎಳೆಯೋದನ್ನು ಡಬಲ್ ಸ್ಟ್ರೈಕ್ ಥ್ರೂ ಅಂತ ಕೂಡ ಕರಿತೀವಿ. ಹಾಗೆ MS ವರ್ಡಲ್ಲಿ ಅಕ್ಷರಗಳನ್ನು ಬರೆಯುವ ವಿಭಿನ್ನ ಶೈಲಿಗಳಿದ್ದ, ಅದರಲ್ಲಿ ಸ್ಟ್ರೈಕ್ ಥ್ರೂ ಅನ್ನೋದು ಕೂಡ ಒಂದು. ಸಬ್ಸ್ಕ್ರಿಪ್ಟ್, ವಾಟ್ ಡು ಮೀನ್ ಬೈ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಅಂತ? ಈಗ H2O ಕೆಲವು ವೈಜ್ಞಾನಿಕ ವಿವರಗಳನ್ನು ಬರೆಯುವ ಶೈಲಿ ನೋಡಿ. 2ನ ನಾವು ಸಬ್ಸ್ಕ್ರಿಪ್ಟ್ ಅಂತೀವಿ. ಸಪೋಸ್ ಒಂದು ವೇಳೆ ಘಾತರೂಪದ ಸಂಖ್ಯೆಗಳನ್ನು ಬರಿಬೇಕಾಗಿತ್ತು ಅಂದ್ರೆ, ಈಗ 5 ಸ್ಕ್ವೇರ್, ಈ 2ನ್ನು ನಾವು ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೇವೆ. ಸೂಪರ್ ಸ್ಕ್ರಿಪ್ಟಿಗೂ ಸಬ್ಸ್ಕ್ರಿಪ್ಟಿಗೂ ಇರೋ ವ್ಯತ್ಯಾಸ ನೋಡಿ. ಘಾತ ರೂಪದಲ್ಲಿ ಬರೆದಾಗ ಸೂಪರ್ ಸ್ಕ್ರಿಪ್ಟ್ ಎಂದು, ಬರೆಯೋ ಸಂಖ್ಯೆಗಳ ಬೇಸ್ಗಿಂತ ನಂತರದಲ್ಲಿ ದಕ್ಷಿಣಕ್ಕೆ ಬರೆದಾಗ ಸಬ್ಸ್ಕ್ರಿಪ್ಟ್ ಎಂದು ಬಳಕೆ ಮಾಡ್ತೇವೆ. ಕಂಟ್ರೋಲ್ K ಹೈಪರ್ ಲಿಂಕ್ಗಳಿಗೋಸ್ಕರ ಬಳಸುವಂತಹ ಒಂದು ಶಾರ್ಟ್ಕಟ್ ಇದು. HTML ಭಾಷೆಯಲ್ಲಿ ಬರೆದಂತಹ ಇಲೆಕ್ಟ್ರಾನಿಕ್ ವೆಬ್ ಪೇಜ್ಗಳಲ್ಲಿ ಸಾಮಾನ್ಯವಾಗಿ ಹೈಪರ್ ಲಿಂಕ್, ನೀವು ವಿಕಿಪೀಡಿಯಾ ಎಲ್ಲ ನೋಡಿದ್ರೆ ಯಾವುದೋ ಒಂದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಬಂಧಪಟ್ಟ ಇನ್ನೊಂದು ಮಾಹಿತಿ ತೆರೆಕೊಳ್ತದೆ ನೋಡಿ. ಎಸ್, ಅದಕ್ಕೆ ಹೈಪರ್ ಲಿಂಕ್ ಅಂತ ಕರಿತೀವಿ ನಾವು. ಕಂಟ್ರೋಲ್ M ಇದು ಇಂಡೆಂಟ್ಗೋಸ್ಕರ ಬಳಸುವಂಥದ್ದು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಮೂವ್ ಆಗ್ಲಿಕ್ಕೆ ಇಂಡೆಂಟ್ಗೋಸ್ಕರ ಬಳಸುವಂಥದ್ದು. ಇದಕ್ಕೆ ಸರಿ ಹೊಂದುವಂಥ ಸ್ಟ್ರೈಕ್ ಥ್ರೂ ಅಂತ ಹೇಳಿದ್ರೆ, ಡ್ರಾಸ್ ಎ ಲೈನ್ ಥ್ರೂ ದ ಮಿಡಲ್ ಆಫ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಯಾವ ಅಕ್ಷರವನ್ನು ನೀವು ಆಯ್ಕೆ ಮಾಡಿರ್ತೀರೋ MS ವರ್ಡ್ ಅಪ್ಲಿಕೇಶನಲ್ಲಿ, ಅದರ ಮೇಲೆ ಒಂದು ಅಡ್ಡಗೆರೆ ಬರ್ತದೆ. ನೀವು H2 ಅಂತ ಸೆಲೆಕ್ಟ್ ಮಾಡಿ ಸ್ಟ್ರೈಕ್ ಥ್ರೂ ಅಂತ ಹೇಳಿದ್ರೆ ಒಂದು ಅಡ್ಡಗೆರೆ. ಸಬ್ಸ್ಕ್ರಿಪ್ಟ್, ಇದನ್ನು ಟೈಪ್ ಮಾಡಬೇಕಾದ್ರೆ ಮೊದಲು H2O ಅಂತ ಟೈಪ್ ಮಾಡ್ತಾರೆ. 2ನ ಸೆಲೆಕ್ಟ್ ಮಾಡಿ ಸಬ್ಸ್ಕ್ರಿಪ್ಟ್ ಅಂತ ತಗೊಂಡ್ರೆ ಈ ಮಾದರಿಯಲ್ಲಿ ಬರೀತದೆ. ಸೂಪರ್ ಸ್ಕ್ರಿಪ್ಟ್ ಅಂತ ತಗೊಂಡ್ರೆ ಆ ಮಾದರಿಯಲ್ಲೇ ಬರ್ಕೊಳ್ತದೆ. ಹಾಗಾದರೆ ಸಬ್ಸ್ಕ್ರಿಪ್ಟಿಗೆ ಸರಿ ಹೊಂದುವಂತಹ ಆಯ್ಕೆ, ಇಟ್ ಕ್ರಿಯೇಟ್ಸ್ ದಿ ಸ್ಮಾಲ್ ಲೆಟರ್ಸ್ ಆರ್ ದಿ ಸ್ಮಾಲ್ ನ್ಯೂಮರಲ್ಸ್ ಆರ್ ದಿ ಸ್ಮಾಲ್ ಸಿಂಬಾಲ್ಸ್ ಆರ್ ದಿ ಸ್ಮಾಲರ್ ಎಲಿಮೆಂಟ್ಸ್ ಬಿಲೋ ದ ಟೆಕ್ಸ್ಟ್ ಬೇಸ್ ಲೈನ್. ದೆನ್ ಕಂಟ್ರೋಲ್ K ಹೈಪರ್ ಲಿಂಕ್ಗಳಿಗೋಸ್ಕರ ಬಳಸುವಂಥದ್ದಾದ್ರೆ, ಕಂಟ್ರೋಲ್ M ಅನ್ನುವಂಥದ್ದು ಲೆಫ್ಟ್ ಇಂಡೆಂಟ್ಗಳಿಗೋಸ್ಕರ. ಈಗ ಪ್ಯಾರಾಗ್ರಾಫ್ ಎಲ್ಲ ಬರೀತಾ ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೇಸ್ ಗ್ಯಾಪ್ ಬಿಡ್ತೀವಿ ನೋಡಿ, ಅದಕ್ಕೆಲ್ಲ ಇಂಡೆಂಟ್ ಸೆಟ್ಟಿಂಗ್ ಅಂತ ಕರಿತೀವಿ. ಅವುಗಳಿಗೋಸ್ಕರ ಬಳಸುವಂತಹ ಒಂದು ಶಾರ್ಟ್ಕಟ್ ಕೀ. ಸೊ ಈಗ ತಾನೇ ಒಂದು ಮಾತು ಹೇಳ್ತಾ ಇದ್ದೆ ನಾನು, ಕಂಪ್ಯೂಟರ್ ಅಂತ ಹೇಳಿದಾಗ ಈ ಮೊದಲಿನ ಸಾಂಪ್ರದಾಯಿಕ ಶೈಲಿಗಿಂತ ಭಿನ್ನವಾಗಿ ಯಾವ ವ್ಯಕ್ತಿಗೆ ಕಂಪ್ಯೂಟರನ್ನು ಪ್ರಾಯೋಗಿಕವಾಗಿ ಬಳಸಿರೋ ರೂಢಿ ಇದೆಯೋ ಅದಕ್ಕೆ ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿನಃ ಪ್ರಶ್ನೆ ಪತ್ರಿಕೆ ಈಸಿನೂ ಇರಲಿಲ್ಲ, ಪ್ರಶ್ನೆ ಪತ್ರಿಕೆ ಡಿಫಿಕಲ್ಟು ಇರಲಿಲ್ಲ. ಲೆಟ್ಸ್ ಪ್ರೊಸೀಡ್ ಫರ್ದರ್. ಮುಂದಿನ ಪ್ರಶ್ನೆ. ಹಾಗಾದ್ರೆ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್. ಈ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ಗಳ ವಿಶೇಷತೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಲ್ಲಿ ಏನು ಅಂದರೆ, ಕೇಳೋದು 4 ಪ್ರಶ್ನೆ, ಕೊಡೋದು 1 ಮಾರ್ಕ್ಸ್. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್. ಆದರೆ ಬಹಳಷ್ಟು ಸಲ ಪರೋಕ್ಷವಾದ ಸುಳಿವುಗಳನ್ನೂ ಕೂಡ ಒಳಗೊಂಡಿರ್ತದೆ. ಕೀಬೋರ್ಡ್, ಲೈಟ್ ಪೆನ್, ಟ್ರ್ಯಾಕ್ ಪ್ಯಾಡ್ ಮತ್ತು ಮೌಸ್
ಏನಿವೆಲ್ಲ ಇವೆಲ್ಲವುಗಳು ದೇ ಆರ್ ಇನ್ಪುಟ್ ಡಿವೈಸಸ್, ಆಗಮನಾಂಗಗಳು ಅಂತ ಹೇಳ್ತೀವಿ. ಗಣಕಯಂತ್ರಕ್ಕೆ ಕಚ್ಚಾ ದತ್ತಾಂಶವನ್ನು ಕೊಡುವ ಸಲುವಾಗಿ ಈ ಆಗಮನಾಂಗಗಳನ್ನು ಬಳಸಲಾಗ್ತದೆ. ಕೀಬೋರ್ಡ್ ಅಂದರೆ ಏನು ಕೆಲಸ ಮಾಡ್ತದೆ? ಅಕ್ಷರ ರೂಪದ ಮಾಹಿತಿಯನ್ನು ಕಂಪ್ಯೂಟರ್ಗೆ ಕೊಡುವಂತಹ ಅ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್. ಲೈಟ್ ಪೆನ್ is like an electronic stylus. It's an optical device. ಇದ್ರ ಬಗ್ಗೆ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಸಿಗೆ 2 ಸಲ ಪ್ರಶ್ನೆ ಬಂದಿದೆ. ಲೈಟ್ ಅಂದರೆ ಬೆಳಕು ಅಂತ ಅರ್ಥ. ಲೈಟ್ ಅಂದರೆ ಬೆಳಕು ಅಂತ ಅರ್ಥ. ಸಂಬಂಧಪಟ್ಟ ಕೀವರ್ಡ್ ಆಪ್ಟಿಕ್ಸ್ ಅಂತ ಅರ್ಥ. ಅಲ್ಲಿ ಇಂಡೈರೆಕ್ಟ್ ಕ್ಲೂಸ್ ಹೇಗಿರ್ತದೆ ಅದನ್ನು ಗಮನಿಸ್ಕೊಳ್ಳಿ. ಅಂದರೆ ಬಿಗೆ 4ನೇ ಆಯ್ಕೆ ಬಂತು ಅಂದ್ರೆ, ಬಿಗೆ 4ನೇ ಆಯ್ಕೆ ಬಂದು ಕೊನೆಯಲ್ಲಿ ಮಾತ್ರ ಇದೆ, ಯಾವುದಾದ್ರು ಒಂದನ್ನು ನೀವು ಐಡೆಂಟಿಫೈ ಮಾಡಿದ್ರೆ ಸುಲಭವಾಗಿ ಇನ್ನುಳಿದ 3 ಕೂಡ ಗುರುತಿಸುವಂಥ ಪ್ಯಾಟರ್ನ್ ಎಕ್ಸಾಮ್ ಕೀ ಆನ್ಸರ್ಸಲ್ಲಿತ್ತು. ಲೈಕ್ ವೈಸ್ ಪ್ರಾಯಶಃ ಟ್ರ್ಯಾಕ್ ಪ್ಯಾಡ್ ನಮಗೆ ಹೊಸದು ಅಂದ್ಕೊಳ್ತೇನೆ ನಾನು. ನೀವು ಲ್ಯಾಪ್ಟಾಪ್ ನೋಡಿದಿರಿ ಅಂದ್ಕೊಳ್ತೇನೆ. ಲ್ಯಾಪ್ಟಾಪಿಗೆ ಸಪ್ರೇಟ್ ಆದ ಮೌಸನ್ನು ಯೂಸ್ ಮಾಡಲ್ಲ. ಅದ್ರ ಬದಲಿಗೆ ಅಲ್ಲೇ ಒಂದು ಚಿಕ್ಕದಾದ ಸ್ಪೇಸ್ ಕೊಟ್ಟಿರ್ತಾರೆ, ಫಿಂಗರ್ಸ್ನ ಮೂವ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಮೌಸ್ ಪಾಯಿಂಟರ್ ಸ್ಕ್ರೀನ್ ಮೇಲೆ ಮೂವ್ ಆಗ್ತಾ ಇರ್ತದೆ. ಅಲ್ಲೇ 2 ಬಟನ್ಸ್ ಬೇರೆ ಕೊಟ್ಟಿರ್ತಾರೆ, ಲೆಫ್ಟ್ ಅಥವಾ ರೈಟ್. ಅದನ್ನು ಕ್ಲಿಕ್ ಮಾಡೋದು, ಸೆಲೆಕ್ಟ್ ಮಾಡೋದು, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದು, ಎಲ್ಲ ಕೆಲಸ ನಡೆಯುತ್ತೆ. ಸೊ ಲ್ಯಾಪ್ಟಾಪಿಗಾದರೆ ನಮಗೆ ಟಚ್ ಪ್ಯಾಡ್ ಅಂತ ಇರ್ತದೆ, ಸ್ಪರ್ಶ ಫಲಕ ಅಂತ ಕರಿತೀವಿ. ಬಟ್ ಲ್ಯಾಪ್ಟಾಪ್ ಬದಲಿಗೆ ಈ ಟ್ರ್ಯಾಕ್ ಪ್ಯಾಡನ್ನು, ಮೌಸಿಗೂ ಮತ್ತು ಟ್ರ್ಯಾಕ್ ಪ್ಯಾಡಿಗೂ ವ್ಯತ್ಯಾಸ ನೋಡಿ. ಮೌಸ್ ಆದರೆ ಮೂವ್ ಆಗಬೇಕದು, ಇಟ್ ಈಸ್ ಡೈನಮಿಕ್ ಡಿವೈಸ್. ಟ್ರ್ಯಾಕ್ ಪ್ಯಾಡ್ ಹಂಗಲ್ಲ, ಇಟ್ ಈಸ್ ಸ್ಟೇಷ್ನರಿ. ಎಲ್ಲಿರ್ತದೆ ಅಲ್ಲೇ ಇರ್ತದೆ, ಬೆರಳುಗಳನ್ನು ಮಾತ್ರ ಚಲಿಸ್ತಾ ಇರ್ತೀವಿ. ದಟ್ಸ್ ಅ ಸ್ಟೇಷ್ನರಿ ಪಾಯಿಂಟಿಂಗ್ ಡಿವೈಸ್ ಅಂತ ಕರೆಯಲ್ಪಡ್ತದೆ ಮೌಸ್. ಡೋಗ್ಲಾಸ್ ಸಿ ಎಂಜರ್ಬಾಟ್ ರವರ ಆವಿಷ್ಕಾರವಾಗಿದ್ದವು. ನಮಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬರೋದಕ್ಕಿಂತ ಮುಂಚೆನೇ ಕಂಡುಹಿಡಿಯಲಾಗಿತ್ತು. ವಿಂಡೋಸ್ನ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗಾಯ್ ಕಾರ್ಯಾಚರಣೆ ವ್ಯವಸ್ಥೆ ಬಂದಾದ ಹೆಚ್ಚು ಪಾಪ್ಯುಲರ್ ಆಗಿದೆ. ಎಲ್ಲ ದತ್ತಾಂಶವನ್ನು ಕಂಪ್ಯೂಟರ್ಗೆ ಕೀಬೋರ್ಡ್ ಮೂಲಕ ಕೊಡೋಕ್ಕಾಗಲ್ಲ. ಕೆಲವು ಸಲ ಆಕೃತಿ ರೂಪದ ದತ್ತಾಂಶವನ್ನು, ಗ್ರಾಫಿಕಲ್ ಕಮಾಂಡ್ಸನ್ನು ಮೌಸ್ ಮೂಲಕ ಕೊಡಲಾಗ್ತದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕೆಳಗಡೆ ಒಂದು ವೀಲ್ ಅಥವಾ ಕೆಳಗಡೆ ಒಂದು ಸ್ಪಿಯರನ್ನು ಇಟ್ಟಿರ್ತಾರೆ. ಒಂದು ಸರ್ಫೇಸ್ ಮೇಲೆ ಅದನ್ನು ಮೂವ್ ಮಾಡೋದ್ರಿಂದ ಆ ಸ್ಪಿಯರ್ ತಿರುಗುತ್ತೆ. ಸ್ಪಿಯರ್ ತಿರುಗಿದಂತೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ಗಳ ಮೌಸ್ ಪಾಯಿಂಟರ್ ಮೂವ್ ಆಗುತ್ತೆ. ಸರಿನಾ? ಮೇಲೆ 2 ಬಟನ್ ಇಟ್ಟಿರ್ತಾರೆ, ಮಧ್ಯಕ್ಕೆ ಒಂದು ಸ್ಕ್ರಾಲಿಂಗ್ ವೀಲ್ ಬೇರೆ ಇರುತ್ತೆ. ಲೆಫ್ಟ್ ಬಟನ್ ಅಥವಾ ರೈಟ್ ಬಟನ್ಗಳನ್ನು ಸಿಂಗಲ್ ಕ್ಲಿಕ್ಕು, ಡಬಲ್ ಕ್ಲಿಕ್ಕು, ರೈಟ್ ಕ್ಲಿಕ್ಕು, ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಬೇರೆ ಬೇರೆ ಪ್ರಾಪರ್ಟೀಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಲೆಟ್ ಅಸ್ ಹ್ಯಾವ್ ದಿ ವಿಜುವಲೈಸೇಷನ್ ಒನ್ಸ್. ಒನ್ ಬೈ ಒನ್ ನೋಡ್ತಾ ಬನ್ನಿ. ಕೀಬೋರ್ಡ್ ಅಕ್ಷರಗಳನ್ನು ಕೀನ್ ಮಾಡಲಿಕ್ಕೆ ಬಳಸೋ ವ್ಯವಸ್ಥೆ. ಸರಿನಾ? ಇಟ್ಸ್ ಎ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್. ಅ ಲೈಟ್ ಪೆನ್, ಇಟ್ ಈಸ್ ಅನ್ ಆಪ್ಟಿಕಲ್ ಡಿವೈಸ್. ಲೈಟ್ ಪೆನ್ ಕೈಯಲ್ಲಿ, ಅದ್ರ ಮೂಲಕವೇ ಇನ್ಪುಟು ಎಲ್ಲ ನಡೀತಾ ಇದೆ ನೋಡಿ. ಸ್ಟೈಲಸ್. ಈಗ ಸದ್ಯ ಫಾರ್ ಎಕ್ಸಾಂಪಲ್, ಅಫ್ಕೋರ್ಸ್ ದಿಸ್ ಇಸ್ ಮ್ಯಾಗ್ನೆಟಿಕ್, ಇಟ್ ಈಸ್ ನಾಟ್ ಲೈಟ್ ಪೆನ್. ಲೈಟ್ ಪೆನ್ ಅಂತ ಹೇಳಿದ್ರೆ ಬೆಳಕಿನ ತತ್ವಗಳನ್ನು ಬಳಸಿ ಕೆಲಸ ಮಾಡುವಂಥದ್ದು, ಆಪ್ಟಿಕಲ್ ಡಿವೈಸ್. ದಿಸ್ ಈಸ್ ಮ್ಯಾಗ್ನೆಟಿಕ್ ಸ್ಟೈಲಸ್ ಅಂತ. ದೆನ್ ವಿ ಹ್ಯಾವ್, ದಿಸ್ ಈಸ್ ಟ್ರ್ಯಾಕ್ ಪ್ಯಾಡ್. ಭಾರತದಲ್ಲಿ ಟ್ರ್ಯಾಕ್ ಪ್ಯಾಡ್ನ ಬಳಕೆಯೇ ನಾವು ನೋಡೋದು ತುಂಬ ಕಡಿಮೆ. ಇಲ್ಲಿ ಟಚ್ ಪ್ಯಾಡನ್ನು ನೋಡ್ತೀವಿ ನಾವು, ಟ್ರ್ಯಾಕ್ ಪ್ಯಾಡ್. ಬಟ್ ಇತ್ತೀಚೆಗೆ ತುಂಬ ಜನ ಗ್ರಾಫಿಕ್ ಡಿಸೈನರ್ಸ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದರ ಬಳಕೆ ಯಾವಾಗ ಮಾಡ್ಕೊಳ್ತಾರೆ ಅಂದರೆ, ಸ್ಪೇಸ್ ತುಂಬ ಕಡಿಮೆ ಇರ್ತದೆ, ಟೇಬಲ್ ಮೇಲೆ ಮಾನಿಟರೆಲ್ಲ ಇಟ್ಟಿರ್ತಾರೆ. ಸರಿನಾ? ಅಲ್ಲಿ ಮೌಸನ್ನು ಸರಸಾಡಲಿಕ್ಕೆಲ್ಲ ಸ್ಪೇಸ್ ಇರಲ್ಲ. ಆವಾಗ ಇರೋ ಒಂದು ಚಿಕ್ಕದಾದ ಟ್ರ್ಯಾಕ್ ಪ್ಯಾಡ್ ಮೇಲೆ ಬೆರಳನ್ನೇ ಚಲಿಸಿ ಮೌಸ್ ಪಾಯಿಂಟರ್ ಮೂವ್ ಆಗುವಂತೆ ಮಾಡ್ತಾರೆ. ಅದಕ್ಕೆ ಝೂಮ್ ಇನ್ನು, ಝೂಮ್ ಔಟು. ಈ ಮೌಸ್ ಆ್ಯಂಡ್ರಾಯ್ಡ್ ಟಚ್ ಸ್ಕ್ರೀನ್ ಇರುತ್ತಲ್ಲ, ಆ ಎಲ್ಲ ಕೆಲಸಗಳನ್ನು ಅದ್ರಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಝೂಮ್ ಇನ್, ಝೂಮ್ ಔಟ್ ಮಾಡ್ತಾ ಇದ್ದಾರೆ ನೋಡಿ. ದೆನ್ ಮೌಸ್ ಬಟನ್ಗಳನ್ನು ಹೊಂದಿರ್ತದೆ, ಕೆಳಗಡೆ ಸ್ಪಿಯರ್ ಅಥವಾ ಗೋಲಿಯನ್ನು ಹೊಂದಿರ್ತದೆ. ದೆನ್ ಹ್ಯಾವ್ ದಿಸ್ ಈಸ್, ಈಗ ಇದರಲ್ಲಿ ದಿಸ್ ಈಸ್ ಸ್ಟೇಷ್ನರಿ ಪಾಯಿಂಟಿಂಗ್ ಡಿವೈಸ್. ಎಲ್ಲಿರ್ತದೆ ಅಲ್ಲೇ ಇರ್ತದೆ. ದಿಸ್ ಈಸ್ ಡೈನಮಿಕ್, ಕಂಟೈನ್ಸ್ ಸ್ಪಿಯರ್, ಬಾಲ್ ಆಸ್ ವೆಲ್ ಆಸ್ ಬಟನ್ಸ್. ಲೈಟ್ ಪೆನ್ ಇಸ್ ದಿ ಆಪ್ಟಿಕಲ್ ಡಿವೈಸ್. ಅ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್. ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಂಪ್ಯೂಟರ್ಗಳಿಗೂ ಇರುವಂತಹ ಸಾಮಾನ್ಯ ಇನ್ಪುಟ್ ಡಿವೈಸ್ ಅಂತ ಕೀಬೋರ್ಡ್ನ ಕನ್ಸಿಡರ್ ಮಾಡಿದ್ರೆ, ಜನರಲ್ ಔಟ್ಪುಟ್ ಡಿವೈಸ್ ಅಂತ ಹೇಳಿ ಮಾನಿಟರ್ನ ಕನ್ಸಿಡರ್ ಮಾಡಲಾಗ್ತದೆ. ಎಸ್, ಲೆಟ್ಸ್ ಪ್ರೊಸೀಡ್. ಹಾಗಾದರೆ ರೀಸೈಕಲ್ ಬಿನ್ ಅಂದ್ರೇನು? ಆರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ
ರೀಸೈಕಲ್ ಬಿನ್ನನ್ನು ವಿಂಡೋಸ್ 95 ಮೂಲಕ ಪರಿಚಯಿಸಲಾಯಿತು. ಅದಕ್ಕಿಂತ ಮುಂಚೆ ಇದಕ್ಕೆ ಸೆಂಟ್ರಿ ಬಿನ್ ಅಂತ ಕರಿತಾ ಇದ್ರು. ಅದಾದಮೇಲೆ ಆ್ಯಪಲ್ ಮ್ಯಾಶಿಂತೋಶ್ ಅವ್ರು ಬಂದರು, ಅವರು ಡಸ್ಟ್ ಬಿನ್ ಅಂತ ಕರೆದ್ರು ಅಥವಾ ಟ್ರ್ಯಾಶ್ ಬಿನ್ ಅಂತ ಕರೆದ್ರು. ಸೊ ಮನೆಯಲ್ಲೆಲ್ಲ ಡಸ್ಟ್ಬಿನ್ ಇಟ್ಟಿರ್ತೀವಿ ನಾವು. ಏನು ಹಾಗಂದ್ರೆ, ಈಗ ಏನೋ ವರ್ಕ್ ಮಾಡ್ತಾ ಇರ್ತೀವಿ, ಯಾವುದೋ ಪೇಪರ್ಸ್ ಏನೋ ಲೆಟರ್ ಬರೀತಾ ಇದ್ವಿ, ಏನೋ ತಪ್ಪಾಯಿತು ಅಂತ ತೆಗೆದು ಒಗೆದ್ಬಿಡ್ತೀವಿ. ಎಲ್ಲಿ ಬೇಕಲ್ಲಿ ಒಗೆದ್ರೆ ಅಮ್ಮ ಬೈದ್ಬಿಡ್ತಾರೆ. ಸಪೋಸ್ ನಾವು ಮನೇಲಿದ್ದರೆ. ರೂಮ್ ಹಂಗಲ್ಲ, ಮನೆಗೂ ರೂಮ್ಗೂ ವ್ಯತ್ಯಾಸ ಇಲ್ಲ. ರೂಮ್ ಅಂದರೆ ಎಲ್ಲಿ ಬೇಕಲ್ಲಿ ಏನು ಬೇಕಾ ಚಲಾಡುವಂಥ ಒಂದು ವ್ಯವಸ್ಥೆ ಇರ್ತದೆ, ಮನೇಲಿ ಹಂಗಿರಲ್ಲ. ಸೊ ಅದಕ್ಕೆ ಏನು ಮಾಡಿರ್ತೀವಿ, ನೀಟಾಗಿ ಒಂದು ಡಸ್ಟ್ಬಿನ್ ಅಂತ ಇಟ್ಕೊಂಡಿರ್ತೀವಿ, ಏನೇನೋ ತೊಗೊಂಡೋಗಿ ಅದರಲ್ಲಿ ಎಸಿತಾ ಇರ್ತೀವಿ. ಸಪೋಸ್ ಒಂದು ವೇಳೆ ನಮಗೆ ಅದರೊಳಗಡೆ ಇರೋ ಮಾಹಿತಿ ಇನ್ನೂ ಏನಾದ್ರು ಬೇಕು ಅಂದರೆ ತಕ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಬಟ್ ಒಂದು ಸಲ ಡಸ್ಟ್ಬಿನ್ನನ್ನು ರೂಮೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅದರೊಳಗಡೆ ಇರೋ ಕಸನ ಎತ್ತಿ ಹೊರಗೆ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಈಗೆಲ್ಲ ಸ್ವಚ್ಛ ಭಾರತ್ ಅಭಿಯಾನಲ್ಲಿ ಕಾರ್ಪೊರೇಷನ್ ಅವರೆಲ್ಲ ಬರ್ತಾರೆ, ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಬಂದು ಕಲೆಕ್ಟ್ ಮಾಡ್ತಾರೆ. ಸಪ್ರೇಟ್ ಮಾಡ್ತೀವಿ ಅದರಲ್ಲಿ ಬಯೋಡಿಗ್ರೇಬಲ್, ಜೈವಿಕವಾಗಿ ವಿಘಟನೆ ಆಗೋದು ಬೇರೆ, ವಿಘಟನೆ ಅವ್ರು ಎತ್ತಾಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ. ಆಮೇಲೆ ಆ ದತ್ತಾಂಶ ನಮಗೆ ಸಿಗುತ್ತೋ ಇಲ್ಲೋ ವಿ ಕ್ಯಾನ್ ನಾಟ್ ಸೇ. ಅದೇ ಮಾದರಿಯಲ್ಲಿ ಕಂಪ್ಯೂಟ್ರಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ರೀಸೈಕಲ್ ಬಿನ್ ಅಂತ ಇರತ್ತೆ. ವಾಟ್ ಡಸ್ ದಿಸ್ ರೀಸೈಕಲ್ ಬಿನ್ ಡಸ್? ಏನು ಕೆಲಸ ಮಾಡತ್ತಿದ್ದು? ನಾವು ಯಾವುದೋ ಒಂದು ಫೈಲನ್ನು ಡಿಲೀಟ್ ಮಾಡಿದಾಗ, ಒಂದು ಫೋಲ್ಡರ್ನ ಡಿಲೀಟ್ ಮಾಡಿದಾಗ ಸಾಮಾನ್ಯವಾಗಿ ಅದು ರೀಸೈಕಲ್ ಬಿನ್ನಲ್ಲಿ ಹೋಗಿ ಉಳ್ಕೊಳ್ತದೆ. ನಾವು ಇಲ್ಲೇನಾದ್ರು ದ ರೀಸೈಕಲ್ ಬಿನ್ ಅಂತ ಹೇಳಿದ್ರೆ ಕಸ ಎತ್ತಿ ಪೂರ್ತಿ ಹೊರಗಡೆ ಚಲ್ದಂಗೆ ವಾಪಸ್ ಸಿಗಲ್ಲ. ಅಪ್ಪಿತಪ್ಪಿ ಇಲ್ಲೇನಾದ್ರು ರೀಸ್ಟೋರ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ಯಾವ ಸ್ಥಳದಿಂದ ಫೈಲ್ ಡಿಲೀಟ್ ಮಾಡಿದ್ವೋ ವಾಪಸ್ ಅದೇ ಸ್ಥಳಕ್ಕೆ ಆ ಫೈಲನ್ನು ಒಯ್ದು ಇಡಬೇಕು ಅಂತ ಅರ್ಥ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್, ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ವಿಲ್ ಬಿ ಈ ಪ್ರಶ್ನೆಗೆ ಪೂರಕವಾಗಿರುವಂಥ ಉತ್ತರ ಬಂದು ನಮಗೆ ಆಲ್ ಆಫ್ ದಿ ಅಬೋವ್ ಅಂತ ಅರ್ಥ. ಸೊ ರೀಸೈಕಲ್ ಬಿನ್ ಅನ್ನೋದು ಬೇಡವಾದ ಫೈಲ್ ಮತ್ತು ಫೋಲ್ಡರ್ಗಳನ್ನು ಇಡಬಹುದಾದಂಥ ಒಂದು ಟೆಂಪ್ರರಿ ಸ್ಟೋರೇಜ್ ಸ್ಪೇಸ್ ಆಗಿದೆ. ಇದರಲ್ಲಿಟ್ಟಂಥ ಐಟಮ್ಗಳು ಕಾಯಂ ಆಗಿ ಅಳಿಸಿ ಹಾಕುವವರೆಗೂ ಕೂಡ ಹಾರ್ಡ್ ಡಿಸ್ಕ್ನಲ್ಲಿ ಖಂಡಿತ ಇರ್ತವೆ. ನಾವೇನಾದ್ರು ರೀಸ್ಟೋರ್ ಅಂತ ಪ್ರೆಸ್ ಮಾಡಿದ್ರೆ ವಾಪಸ್ ಸಿಗ್ತವೆ. ಕಾಯಂ ಆಗಿ ಅಳಿಸಿ ಹಾಕುವವರೆಗೆ ಅಥವಾ ಮರುಸ್ಥಾಪಿಸುವವರೆಗೆ ರೀಸೈಕಲ್ ಬಿನ್ನಲ್ಲಿಟ್ಟಂಥ ಐಟಮ್ ಅಲ್ಲಿಯೇ ಇರ್ತದೆ ಡೆಫಿನೆಟ್ಲಿ. ಇದ್ರ ಜೊತೆಗೆ ರಿಮೂವಬಲ್ ಡ್ರೈವ್ ಅಥವಾ ನೆಟ್ವರ್ಕ್ ಡ್ರೈವ್ನಲ್ಲಿ ಸಂಗ್ರಹಿಸಿಟ್ಟಂಥ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಅಳಿಸಿದಾಗ ಸಹಜವಾಗಿ ಅವು ರೀಸೈಕಲ್ ಬಿನ್ನಿಗೆ ಹೋಗ್ತವೆ. ದೆನ್ ಹ್ಯಾವ್ ಇಟ್ ಡಿಪೆಂಡ್ಸ್ ಆನ್ ದಿ ಫೈಲ್ ಸೈಜ್. ಕೆಲವು ಸಲ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಈಗ ನಾವೇನೋ ರೂಮ್ ಕ್ಲೀನ್ ಮಾಡ್ತೀವಪ್ಪ, ಕಸದ ಡಬ್ಬ ಇಷ್ಟೇ ಇರ್ತದೆ. ಕಸ ಜಾಸ್ತಿ ಇತ್ತು ಅಂದರೆ ಅದು ರೀಸೈಕಲ್ ಬಿನ್ನಿಗೆ ಹೋಗೋ ಬದಲು ನೇರವಾಗಿ ಹೋಗಿ ಹೊರಗೆ ಎಸೆದು ಬಿಡ್ತೀವಿ, ತಿಪ್ಪೆಗೆ ಹಾಕ್ಬಿಡ್ಬಿಡ್ತೀವಿ. ಹಾಗೆ ನಿಮ್ಮ ಫೈಲ್ ಅಥವಾ ಫೋಲ್ಡರ್ ಸೈಜ್ ಮೇಲೂ ಡಿಪೆಂಡ್ ಆಗ್ತದೆ. ಇನ್ನು ಕೆಲವು ಸಲ ಆಪ್ರೇಟಿಂಗ್ ಸಿಸ್ಟಮ್ಗೆ ಸೆಟ್ಟಿಂಗ್ಸ್ ಕೊಟ್ಟಿರ್ತೀವಿ ನಾವು. ಏನಂತೇಳಿ, ಸಪೋಸ್ ನಾವು ಡಿಲೀಟ್ ಮಾಡಿದ 1 ತಿಂಗಳ ಒಳಗಾಗಿ ರೀಸ್ಟೋರ್ ಮಾಡ್ಕೊಳ್ಳದೆ ಹೋದರೆ ಆಟೋ ಡಿಲೀಟ್ ಆಗಿಬಿಡ್ಲಿ ಅಂತ. ಹೇಗೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಡಿಲೀಟ್ ಆಗಲಿ ಅಂತೇಳಿ ಅವುಗಳ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ವ್ಯವಸ್ಥೆ. ದೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಕ್ವಶನ್. ವೆಬ್ ಸರ್ವರ್ನಿಂದ ವೆಬ್ ಪುಟಗಳನ್ನು ಕೋರೋದಕ್ಕೆ ಯಾವ ವೆಬ್ ಬ್ರೌಸರ್ ಬಳಸ್ತೀವೋ ಆ ವೆಬ್ ಬ್ರೌಸರ್ ಎಂತಹ ಪ್ರೋಟೋಕಾಲನ್ನು, ರೂಲ್ಸನ್ನು ಫಾಲೋ ಮಾಡ್ತದೆ? ಸಾಮಾನ್ಯವಾಗಿ ವೆಬ್ ಸರ್ವರ್ ಅಥವಾ ವೆಬ್ ಪೇಜ್ ಅಂತ ಹೇಳಿದ್ರೆ HTML ಭಾಷೆಯಲ್ಲಿ ಬರೆದಿರ್ತದೆ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಈ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTML ಭಾಷೆಯಲ್ಲಿ ಬರೆದಿಟ್ಟಂಥ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ವಿ ಮೇಕ್ ಯೂಸ್ ಆಫ್ HTTP, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂತಹ ಒಂದು ಪ್ರೋಟೋಕಾಲನ್ನು ಬಳಕೆ ಮಾಡ್ತೀವಿ ಅಂತ ಅರ್ಥ. HTTP ಎಂದರ್ಥ. ದೆನ್ ವಿ ಹ್ಯಾವ್ ನುಡಿ ಕನ್ನಡ ತಂತ್ರಾಂಶದ ಕುರಿತಾಗಿ 2 ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸಾಮಾನ್ಯವಾಗಿ KPSC C ಗ್ರೂಪಲ್ಲಿ ಕೇಳೋ ಪ್ರಶ್ನೆಗಳಲ್ಲಿ ನುಡಿ ತಂತ್ರಾಂಶವನ್ನು ಬಳಸಿ ನೀವು ಅಕ್ಷರಗಳನ್ನು ಹೇಗೆ ಟೈಪ್ ಮಾಡ್ತೀರಿ. ಈಗ ಕರ್ನಾಟಕ ಎಂಬ ಪದವನ್ನು ಟೈಪ್ ಮಾಡಬೇಕು ಅಂದರೆ ಯಾವ ಫಾಂಟ್ ಕಾಂಬಿನೇಷನನ್ನು ನೀವು ಯೂಸ್ ಮಾಡ್ತೀರಿ, ಸ್ಮಾಲ್ ಯಾವುದು, ಕ್ಯಾಪಿಟಲ್ ಯಾವುದು, ಶಿಫ್ಟ್ ಕೀ ಯಾವಾಗ, ಈ ಕಾಂಬಿನೇಷನ್ ಕುರಿತಾಗೆ ಪ್ರತಿ ಸಲ ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇ ಕಂಪ್ಯೂಟರ್ ಸಾಕ್ಷರತಾ ವಿಭಾಗದಲ್ಲಿ ಇವನ್ ನಮಗೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸರ್ಕಾರಿ ನೌಕರರಿಗೆ ನಡೆಸುವಂಥ CLTನಲ್ಲೂ ಈ ಮಾದರಿ ಪ್ರಶ್ನೆ ಕೇಳಿದ್ದಾರೆ. ಹಾಗಾದರೆ ಮೊದಲಿಗೆ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈ ಸಲ ನೇರವಾಗಿ ನುಡಿಯ ಒಂದು ಸಂಘಟನೆ ಹೇಗಾಯಿತು ಅಂತ ಹೇಳಿ,
ನುಡಿ ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ಮೊದಲಿಗೆ ಕುವೆಂಪು ಫಾಂಟ್ಸ್ ಅಂತ ಇದ್ವು. ಅದಾದಮೇಲೆ ಶ್ರೀಲಿಪಿ ಫಾಂಟ್ಸ್ ಅಂತ ಬಂತು, ಕೇಳಿರ್ಬೇಕು ನೀವು. KP ರಾವ್ ಲೇಔಟ್ ಇಸ್ ದಿ ಮೋಸ್ಟ್ ಪಾಪ್ಯುಲರ್ ಲೇಔಟ್. ಅದಾದಮೇಲೆ ಬಹಳಷ್ಟು ಫಾಂಟ್ಸ್ಗಳು ಬಂದವು, ಬರಹ ಅಂತ ಬಂತು. ಹಾಗೆ ಕನ್ನಡ ಗಣಕ ಪರಿಷತ್ತಿನವರು ಸಿದ್ಧಪಡಿಸಿರುವ ಕ ನುಡಿ ಕನ್ನಡ ತಂತ್ರಾಂಶ ಬಂತು. ಈ ನುಡಿ ಬರೋಕ್ಕಿಂತ ಮುಂಚೆ ಸಮಸ್ಯೆ ಏನಿತ್ತು ಅಂತ ಇಟ್ಕೊಳ್ಳಿ. ನೀವು ಯಾವುದೋ ಈಗ ನಿಮ್ಮ ಕಂಪ್ಯೂಟರ್ನಲ್ಲಿ ಕೆ ಅನ್ನೋ ಅಕ್ಷರ ಟೈಪ್ ಮಾಡಿದಾಗ, ಇಂಗ್ಲೀಷ್ನ ಕೇನ ಪ್ರೆಸ್ ಮಾಡಿದಾಗ ಅಂತ ಬರ್ತಾ ಇದ್ರೆ, ಇನ್ನೊಬ್ಬರ ಕಂಪ್ಯೂಟರಲ್ಲಿ ಅದೇ ಕೆ ಅನ್ನೋ ಅಕ್ಷರ ಟೈಪ್ ಮಾಡಿದಾಗ ಅಂತ ಬರ್ತಾ ಇತ್ತು. ಆವಾಗ ಇಡೀ ಜಗತ್ತಲ್ಲಿರುವಂಥ ಕನ್ನಡ ಕಂಪ್ಯೂಟರ್ ಬಳಕೆದಾರರಲ್ಲಿ ಏಕರೂಪತೆ ಇರಲಿಲ್ಲ, ಒಂದು ಸ್ಟ್ಯಾಂಡರ್ಡ್ ಅಂತ ಇರಲಿಲ್ಲ. ಆ ಏಕರೂಪತೆಯನ್ನು ಮತ್ತು ಶಿಷ್ಟತೆಯನ್ನು ತರಬೇಕು ಅಂಥೇಳಿ ನಮ್ಮ ರಾಜ್ಯ ಸರ್ಕಾರ IT ನೀತಿಯೊಂದನ್ನು ಅನೌನ್ಸ್ ಮಾಡ್ತು. ಅದರ ಮೂಲಕ ಜಗತ್ತಿನ ಎಲ್ಲ ಪುಸ್ತಕ ಪ್ರಕಾಶಕರು, ಲೇಖಕರು, ಕಂಪ್ಯೂಟರ್ ಬಳಕೆದಾರರು ಅವರಿವರೆನ್ನದೇ ಡಿಜಿಟಲ್ ಪ್ರಪಂಚದಲ್ಲಿ ಕನ್ನಡವನ್ನು ಬಳಸುವ ಪ್ರತಿಯೊಬ್ಬರು, ಅವರು ಕರ್ನಾಟಕದವರಾಗಿರಲಿ, ಭಾರತದವರಾಗಿರಲಿ, ಬೇರೆ ದೇಶದವರಾಗಿರಲಿ, ಯಾರೇ ಆಗಿರಲಿ, ಆಡಳಿತದಲ್ಲಿಯೂ ಕನ್ನಡವನ್ನು ಜಾರಿಗೆ ತರಬೇಕು. ಹಾಗೂ ಕನ್ನಡ ಪುಸ್ತಕಗಳ ಗಣಕೀಕರಣ ಆಗಬೇಕು. ಸರ್ಕಾರಿ ಇಲಾಖೆಯ ಎಲ್ಲ ಕೆಲಸಗಳು ಗಣಕೀಕೃತವಾಗಿರುವಂಥ ಇಲಾಖೆಗಳಲ್ಲಿ ಕನ್ನಡ ಭಾಷೆಯಲ್ಲಿಯೇ ತರಬೇಕು ಎಂಬುವಂತಹ ಒಂದು ವಿಷನ್ ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಈಗಾಗಲೇ ಅಭಿವೃದ್ಧಿಪಡಿಸಿರುವಂಥ ಕನ್ನಡ ಗಣಕ ಪರಿಷತ್ತಿನವರು ಅಭಿವೃದ್ಧಿಪಡಿಸಿರುವಂತಹ ಆ ಕನ್ನಡ ಫಾಂಟ್ಸ್ಗಳೇನಿದ್ವಲ್ಲ ಅವುಗಳ ಸ್ವಾಮ್ಯತೆಯನ್ನು ನಮ್ಮ ರಾಜ್ಯ ಸರ್ಕಾರ ಪಡ್ಕೊಂಡು ಆ ಒಂದು ತಂತ್ರಾಂಶವನ್ನು, ಸಾಫ್ಟ್ವೇರನ್ನು ಉಚಿತವಾಗಿ ಎಲ್ಲರಿಗೂ ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪ್ರಸ್ತುತ ನುಡಿಯ 6.0 ಅನ್ನೋ ವರ್ಷನ್ ಅವೈಲೇಬಲ್ ಇದೆ. ಒಂದು ವಿಷಯ ನೆನಪಿರಲಿ, ನುಡಿ ಸಾಫ್ಟ್ವೇರ್ ಇದೆಯಲ್ಲ, ದಟ್ ಈಸ್ ಫ್ರೀವೇರ್ ಅಂತ ಕರಿತೀವಿ. ಅದೊಂದು ಉಚಿತ ತಂತ್ರಾಂಶ. ಸಾಫ್ಟ್ವೇರ್ಗಳಲ್ಲಿ ಫ್ರೀವೇರ್ ಇದೆ, ಪೇವೇರ್ ಅಂತಿದೆ. ಒಂದು ದುಡ್ಡು ಕೊಟ್ಟು ಖರೀದಿಸಬಹುದಾದ ತಂತ್ರಾಂಶ, ಇನ್ನೊಂದು ಉಚಿತವಾದ ತಂತ್ರಾಂಶ. ನೀವು ನುಡಿ ಸಾಫ್ಟ್ವೇರನ್ನು ಯಾರದೇ ಕಂಪ್ಯೂಟರಿಂದ ಕಾಪಿ ಮಾಡಿ ಇನ್ನೊಬ್ಬರ ಕಂಪ್ಯೂಟರ್ಗೆ, ಮತ್ತೊಬ್ಬರ ಕಂಪ್ಯೂಟರ್ಗೆ ವರ್ಗಾವಣೆ ಮಾಡೋದು ಕಾನೂನಾತ್ಮಕವಾಗಿ ಅವಕಾಶ ಇರುವಂಥದ್ದು. ಇಟ್ಸ್ ಎ ಫ್ರೀವೇರ್. ಅದೇ ಪೇಯ್ಡ್ ಸಾಫ್ಟ್ವೇರನ್ನು ಆ ಥರ ನಕಲು ಮಾಡುವಂಥದ್ದು ಅದು ಒಂದು ಅಪರಾಧ ಎಂದು ಕರೆಯಲ್ಪಡ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನುಡಿ ತಂತ್ರಾಂಶದ ಸ್ವಾಮಿತ್ವವನ್ನು, ಹಕ್ಕುಗಳನ್ನು, ರೈಟ್ಸನ್ನು, ಈಗ ಪುಸ್ತಕಕ್ಕೆ ಹೇಗೆ ಕಾಪಿ ರೈಟ್ಸ್ ಅಂತ ಇರುತ್ತೆ ನೋಡಿ, ಹಾಗೆ ಈ ಸಾಫ್ಟ್ವೇರ್ನ ರೈಟ್ಸ್ ಪ್ರಸ್ತುತ ಕರ್ನಾಟಕ ಸರ್ಕಾರ ಹೊಂದಿದೆ. ಸರಿ ಇದೆ. ಹಾಗೆ ನುಡಿ ತಂತ್ರಾಂಶವನ್ನು ಪುಕ್ಕಟೆಯಾಗಿ, ಉಚಿತವಾಗಿ ಲಭ್ಯವಿರುವಂತೆ ಮಾಡಿದೆ. ILDC ಅಂತ ಒಂದು ವೆಬ್ಸೈಟ್ ಇದೆ, ಇಂಡಿಯನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳಿ. ನೀವು ILDC ಅಂತ ಗೂಗಲ್ಗೆ ಹೋಗಿ ಕೀನ್ ಮಾಡಿ ಸಂಬಂಧಪಟ್ಟ ವೆಬ್ಸೈಟ್ನ ಲಿಂಕ್ ಸಿಗ್ತದೆ. ಪುಣೆ ನಗರ CDAC ಸಂಸ್ಥೆ ಇದೆಯಲ್ಲ, ಮಹಾರಾಷ್ಟ್ರದ ಪುಣೆ ನಗರದಲ್ಲಿರುವಂಥ ಇನ್ನೊಂದು ಸಂಸ್ಥೆ ILDC. ನೀವು ಅಲ್ಲಿ ಹೋಗಿ ಏನಾದ್ರು ನಿಮ್ಮ ಮನೆ ವಿಳಾಸವನ್ನು ಕೊಟ್ಟರೆ ನುಡಿ ತಂತ್ರಾಂಶದ CD ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಈ ಒಂದು ವ್ಯವಸ್ಥೆಯನ್ನು ಮಿನಿಸ್ಟ್ರಿ ಆಫ್ IT, ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾಡ್ತಾ ಇರುವಂಥ ಕೆಲಸ. CD ಕಳಿಸ್ಕೊಡೋ ಕೆಲಸವನ್ನು ಭಾರತ ಸರ್ಕಾರದವ್ರು ಮಾಡ್ತಾರೆ. ಕರ್ನಾಟಕ ಸರ್ಕಾರದವರು ಆ ತಂತ್ರಾಂಶ ಉಚಿತವಾಗಿ ಎಲ್ಲರಿಗೂ ಸಿಗುವಂಥ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಯಾರ ಹತ್ರ ನುಡಿ ಇಲ್ಲ, ನೀವು ತರಿಸ್ಕೊಳ್ಬೋದು. ILDC, ಇಂಡಿಯನ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ILDC.gov.in ಮೂಲಕ. ನುಡಿಯನ್ನು KGPನವರು, ಕನ್ನಡ ಗಣಕ ಪರಿಷತ್ತಿನವರು ಅಭಿವೃದ್ಧಿಪಡಿಸಿದ್ದಾರೆ. ಈ ಹೇಳಿಕೆ ಕೂಡ ಸರಿ ಇದೆ. ನುಡಿಯು ಆಕ್ಸೆಸ್, ಒರಾಕಲ್, SQL ಡಾಟಾಬೇಸ್, ಇಂಥ ವಿಂಡೋಸ್ ಆಧಾರಿತ ಡಾಟಾಬೇಸ್ ವ್ಯವಸ್ಥೆಗಳನ್ನು ಬೆಂಬಲಿಸ್ತದೆ. ಖಂಡಿತ ನೀವು ನುಡಿ ಬಳಕೆ ಮಾಡಿಕೊಂಡು MS ವರ್ಡಲ್ಲಿ ಟೈಪ್ ಮಾಡಬಹುದು, MS ಎಕ್ಸೆಲಲ್ಲಿ ಟೈಪ್ ಮಾಡಬಹುದು, MS ಎಕ್ಸೆಸ್ಸಲ್ಲಿ ಟೈಪ್ ಮಾಡಬಹುದು, ಪವರ್ ಪಾಯಿಂಟಲ್ಲಿ ಟೈಪ್ ಮಾಡಬಹುದು. ನಾವು ಮತ್ತೀಗ ನುಡಿನ ಬಳಕೆ ಮಾಡಿ ಈ ಪವರ್ ಪಾಯಿಂಟನ್ನು ಸಿದ್ಧಪಡಿಸಿರೋದು. ಆ ಹೇಳಿಕೆಯೂ ಸರಿ ಇದೆ. ನುಡಿಯು MS SQL ಅನ್ನು ಬೆಂಬಲಿಸೋದಿಲ್ಲ, ಖಂಡಿತ ಇಲ್ಲ. SQL ಅನ್ನು ಬೆಂಬಲಿಸುವುದಿಲ್ಲ. ಇಲ್ಲಿ YSSQL ಸಮಥಿಂಗ್ ಹ್ಯಾಸ್ ವೆಂಟ್ ರಾಂಗ್. ಈ ಮೂರು ಹೇಳಿಕೆಗಳು ಸರಿ ಇದೆ. ಜೊತೆಗೆ ಈ ಮೂರು ಹೇಳಿಕೆಗಳು ಸರಿ ಇದೆ, ನಾಲ್ಕನೇ ಹೇಳಿಕೆಯೂ ಕೂಡ ಸರಿ ಇದೆ. A, B, C ಆ್ಯಂಡ್ D. ನನಗಿಲ್ಲೊಂದು ಸ್ವಲ್ಪ DTPಯಲ್ಲಿ ಏನೋ ಗೊಂದಲ ಆಗಿದೆ. ಲೆಟ್ ಮೀ ಚೆಕ್ ಇಟ್ ಔಟ್. ದನ್
ನುಡಿ ಡಸ್ ನಾಟ್ ಸಪೋರ್ಟ್ ಮೈ SQL. ಸ್ಟ್ರಕ್ಚರ್ಡ್ ಕ್ವ್ಯಾರಿ ಲ್ಯಾಂಗ್ವೇಜ್ ಅಂಥೇಳಿ ಇಲ್ಲ, ಖಂಡಿತ ಸಪೋರ್ಟ್ ಮಾಡ್ತದೆ, ಅದು ಸಪೋರ್ಟ್ ಮಾಡ್ತದೆ. ಸರಿನಾ? ಸೊ ABC ಈ 3 ಸ್ಟೇಟ್ಮೆಂಟ್ಗಳು ಸರಿ ಇದ್ದಾವೆ. ಚಾಯ್ಸ್ ನಂಬರ್ 4 ಅಂತ ಅರ್ಥ. ದೆನ್ ವಿ ಹ್ಯಾವ್ ಫರ್ದರ್ ಮೋರ್, ಗಾತ್ರಕ್ಕನುಗುಣವಾಗಿ ದತ್ತಾಂಶದ ಕ್ರಮ ಯಾವುದು? ಎಲ್ಲವಕ್ಕೂ ಲೆಕ್ಕ ಇರಬೇಕು. ಗಣಕಯಂತ್ರದಲ್ಲೇ ದ್ವಿಮಾನ ಸಂಖ್ಯಾ ಪದ್ಧತಿಯನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸುವಂಥ ಒಂದು ವ್ಯವಸ್ಥೆ 0 and 1 ಅನ್ನು ಯೂಸ್ ಮಾಡ್ತಾರೆ ಅವರು. ಆ ನಿಟ್ಟಿನಲ್ಲಿ ಇಲ್ಲಿ ಇರುವಂತಹ ದತ್ತಾಂಶ ಸಂಗ್ರಹಣೆಯಲ್ಲೇ ಗಾತ್ರದಲ್ಲಿ ಚಿಕ್ಕದರಿಂದ ದೊಡ್ಡದು, ಇದು ಆಲ್ರೆಡಿ KPSC C ಗ್ರೂಪಿಗೆ ಒಂದ್ಸಲ ಕೇಳಿರುವಂಥ ಪ್ರಶ್ನೆ, ಹಾಗೆ ಶಿಕ್ಷಕರ ನೇಮಕಾತಿಗೆ ಕೇಳಿರುವಂಥ ಪ್ರಶ್ನೆ. ನೀವು ತುಂಬ ಜನ ಪ್ರಶ್ನೆ ಪತ್ರಿಕೆ ಈಸಿ ಅಥವಾ ಟಫ್ ಅಂತ ಹೇಳ್ತಾ ಇದ್ರಿ. ಕೇಳಿರೋ 30 ಕ್ವಶನಲ್ಲಿ ರಿಪೀಟೆಡ್ ಕ್ವಶನ್ಸ್ ಜಾಸ್ತಿ ಇದ್ದಾವೆ. ನನ್ನ ತಿಳುವಳಿಕೆ ಪ್ರಕಾರ KPSC ಗ್ರೂಪ್ C 2016ರಿಂದ ಶುರುವಾದರೆ ಈ 21ರಲ್ಲಿ ನಡೆದಂಥ ಈ ನೇಮಕಾತಿಯಲ್ಲಿ ದಿಸ್ ಇಸ್ ದಿ ಫಸ್ಟ್ ಟೈಮ್ ಹಳೆ ಕ್ವಶನ್ಸ್ಗಳು ಇಷ್ಟು ರಿಪೀಟ್ ಆಗ್ತಾ ಇರೋದು, ಅಥವಾ ಹಳೆ ಮಾದರಿಯ ಪ್ರಶ್ನೆಗಳು ಕಂಪ್ಯೂಟರ್ ವಿಭಾಗದಲ್ಲಿ ಅತಿ ಹೆಚ್ಚು ರಿಪೀಟ್ ಆಗ್ತಾ ಇರೋದು. ಅಂದರೆ ಈ ಮೊದಲಿನ ಕರ್ನಾಟಕದ ಪರೀಕ್ಷೆಯಲ್ಲೇ ಕೇಳಿರೋ ಪ್ರಶ್ನೆ ಮತ್ತೆ ಅದೇ ಪರೀಕ್ಷೆಯಲ್ಲಿ KPSC C ಗ್ರೂಪಿಗೆ ಕೇಳಿ ವಾಪಸ್ C ಗ್ರೂಪಿಗೆ, ಹಾಸ್ಟೆಲ್ ವಾರ್ಡನ್ ಕೇಳಿ C ಗ್ರೂಪಿಗೆ, ಟೀಚರ್ಸಿಗೆ ಕೇಳಿ C ಗ್ರೂಪಿಗೆ, ಅತಿ ಹೆಚ್ಚು ರಿಪೀಟ್ ಆಗಿರೋ ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾದರೆ ಇದಕ್ಕೆ ಪೂರಕವಾದ ಮಾಹಿತಿಯನ್ನು ನೋಡ್ಕೊಂಡ್ಬಿಡಿ. ಒಂದು ಅಕ್ಷರ ಆಸ್ಕಿ ಭಾಷೆಯಲ್ಲಿ ಬರೆದಿದ್ರೆ ಸರಿನಾ, ಅದನ್ನು ಬೈಟ್ ರೂಪದಲ್ಲಿ ಕರಿತೀವಿ ನಾವು. ಅಕ್ಷರಗಳ ಗುಂಪು ಲೆಟರ್, ಅಕ್ಷರಗಳ ಗುಂಪಾಗಿದ್ದರೆ ಫೀಲ್ಡ್, ರೆಕಾರ್ಡ್, ಫೈಲ್ ಆ್ಯಂಡ್ ಡಾಟಾಬೇಸ್. ಗಾತ್ರ ಚಿಕ್ಕದ್ರಿಂದ ದೊಡ್ಡದಾಗ್ತಾ ಬರ್ತದೆ, ಚಿಕ್ಕದ್ರಿಂದ ದೊಡ್ಡದಾಗ್ತಾ ಬರ್ತದೆ. MS Access ಎಲ್ಲ ನೀವು ವರ್ಕ್ ಮಾಡಿದ್ರೆ ಡಾಟಾಬೇಸ್ ಬ್ಯಾಕ್ ಎಂಡಲ್ಲಿ ಹೇಗೆ ಕೆಲಸ ಮಾಡ್ತದೆ ಅಂಥೇಳಿ ಗೊತ್ತಾಗ್ತದೆ. ಹಾಗಾದರೆ ಫೀಲ್ಡ್ಗಿಂತ ಮುಂಚೆನೇ ಲೆಟರ್ ಅಥವಾ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಆದಮೇಲೆ ಫೀಲ್ಡು, ಫೀಲ್ಡ್ಗಿಂತ ದೊಡ್ಡದು ರೆಕಾರ್ಡ್, ರೆಕಾರ್ಡ್ ಆದಮೇಲೆ ಫೈಲ್, ಫೈಲ್ ಆದಮೇಲೆ ಡಾಟಾಬೇಸ್. ಕ್ಯಾರೆಕ್ಟರ್, ಫೀಲ್ಡ್, ರೆಕಾರ್ಡ್, ಫೈಲ್ ಮತ್ತು ಡಾಟಾಬೇಸ್. ಈ ಪ್ರಶ್ನೆ ಆಲ್ರೆಡಿ ಕೇಳಿರುವಂಥದ್ದೇ ರಿಪೀಟ್ ಆಗಿದೆ. ದೆನ್ ವಿ ಹ್ಯಾವ್ CPUಗಳ ವೇಗವನ್ನು, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ CPU ಗಳ ವೇಗವನ್ನು ಯಾವುದರಲ್ಲಿ ಅಳತೆ ಮಾಡಲಾಗ್ತದೆ? ಇದನ್ನು ಕೆಲವು ಸಲ ಫ್ರೀಕ್ವೆನ್ಸಿ ಅಂತ ಕೂಡ ಹೇಳ್ತೀವಿ ನಾವು. ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್, ಪ್ರತಿ ಸೆಕೆಂಡಿಗೆ ಎಷ್ಟು ಹೆಚ್ಚು ಸೈಕಲ್ಗಳು ಅನ್ನೋ ಆಧಾರದ ಮೇಲೆ CPU ವೇಗವನ್ನು ಲೆಕ್ಕ ಹಾಕಲಾಗ್ತದೆ. ಈಗೆಲ್ಲ ಬಿಲಿಯನ್ ಗಟ್ಟಲೆ ಅಂದರೆ ಶತಕೋಟಿಗಳಲ್ಲಿ ಲೆಕ್ಕ ಹಾಕ್ತದೆ. ಮೆಗಾ ಹರ್ಟ್ಸು, ಗೆಗಾ ಹರ್ಟ್ಸು ಅಂಥೇಳಿ ಪ್ರಸ್ತುತ 1 ಸೆಕೆಂಡಿಗೆ ಎಷ್ಟು 100 ಕೋಟಿ ಸೈಕಲ್ಸನ್ನು ಕಂಪ್ಲೀಟ್ ಮಾಡ್ತದೆ ಎಂಬ ಮಾದರಿಯಲ್ಲೇ ಪ್ರಸ್ತುತ ಆಧುನಿಕ CPU ಗಳ ವೇಗವನ್ನು ನಾವು ಪ್ರತಿನಿಧಿಸ್ತೇವೆ. CPU ಎಂದ ಕ್ಷಣ ಕಳೆದ ಸಲ ಕೇಳಿರುವಂಥ ಇನ್ನೊಂದು ಪ್ರಶ್ನೆ ನೆನಪಿರಲಿ ನಿಮಗೆ. ಸಾಮಾನ್ಯ ಕಂಪ್ಯೂಟರ್ಗಳ ವೇಗವನ್ನು ಮೆಗಾ ಹರ್ಟ್ಸ್ ಅಥವಾ ಗೆಗಾ ಹರ್ಟ್ಸ್ಗಳಲ್ಲಿ ಪ್ರತಿನಿಧಿಸಿದ್ರೆ, ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಫ್ಲಾಪ್ಗಳಲ್ಲಿ ಪ್ರತಿನಿಧಿಸಲಾಗ್ತದೆ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಅಳತೆ ಮಾಡುವಂತಹ ಅಳತೆಮಾನ. ಸಾಮಾನ್ಯವಾಗಿ ಮನೆಯಲ್ಲಿರುವಂಥ ಕಂಪ್ಯೂಟರ್ಗಳ ವೇಗವನ್ನು ಮೊದಲೆಲ್ಲ ಮೆಗಾ ಹರ್ಟ್ಸ್ಗಳಲ್ಲಿ ಅಳತೆ ಮಾಡ್ತಾ ಇದ್ರು. ಈಗ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗಿದೆಯಲ್ಲ, ಗೆಗಾ ಹರ್ಟ್ಸ್ಗಳ ವೇಗದಲ್ಲಿ ಈ ಮನೆಯಲ್ಲಿರುವಂಥ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ಗಳ ವೇಗವನ್ನು ಅಳತೆ ಮಾಡಲಾಗ್ತದೆ. ಫರ್ದರ್ ಮೋರ್, ಅತ್ಯಂತ ವೇಗದ ಸ್ಮರಣೆ ಯಾವುದು? ಈ ಪ್ರಶ್ನೆ ಕೂಡ ನಮ್ಮಲ್ಲಿ ಶಿಕ್ಷಕರ ನೇಮಕಾತಿ ಕೇಳಿದ್ದಾರೆ, ಹಾಸ್ಟೆಲ್ ವಾರ್ಡನ್ನೇ ಕೇಳಿದ್ದಾರೆ, ಪೊಲೀಸ್ ನೇಮಕಾತಿಗೆ ಬಂದಿದೆ, ಜೊತೆಗೆ ಈ ಮೊದಲಿನ KPSC ಗ್ರೂಪ್ C ಎಕ್ಸಾಮಲ್ಲೂ ಕೇಳಿರೋ ಪ್ರಶ್ನೆ ಇದು. ಕ್ಯಾಶ್ ಮೆಮರಿ ಇಸ್ ದಿ ಫಾಸ್ಟೆಸ್ಟ್ ಮೆಮರಿ ಅಂತ ಹೇಳ್ತೀವಿ ನಾವು. ಯಾಕೆ ಎಲ್ಲ ಬಿಟ್ಟು ಕ್ಯಾಶ್ ಮೆಮರಿನೇ ತುಂಬ ಫಾಸ್ಟ್ ಆಗಿದೆ ಅಂತ ಹೇಳ್ತೀವಿ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಕ್ಯಾಶ್ ಮೆಮರಿ CPUಗೆ ಕನೆಕ್ಟೆಡ್ ಆಗಿರ್ತದೆ. ಕ್ಯಾಶ್ ಮೆಮರಿ CPUಗೆ ಹತ್ತಿರದಲ್ಲಿರ್ತದೆ, ರ್ಯಾಮ್ ದೂರದಲ್ಲಿರ್ತದೆ. ಇಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಹೋಗಿ ವಾಪಸ್ ಬರಲಿಕ್ಕೆ ಟೈಮ್ ತೊಗೊಳುತ್ತಲ್ಲ, ಪ್ರೈಮರಿ ಮೆಮರಿ. ಸೆಕೆಂಡರಿ ಮೆಮರಿ ಇನ್ನೂ ದೂರದಲ್ಲಿರ್ತದೆ, ಅಲ್ಲಿಗೆ ಹೋಗಿ ವಾಪಸ್ ಬರಬೇಕಲ್ಲ. ಸಹಜವಾಗಿ ಇದಕ್ಕಿಂತ ಸ್ಲೋ ಇರ್ತದೆ, ಇನ್ನೂ ಸ್ಲೋ ಆಗ್ತವೆ. ಫಾಸ್ಟರ್, ಫಾಸ್ಟೆಸ್ಟ್ ಮೆಮರಿ ಇಸ್ ಕ್ಯಾಶ್ ಮೆಮರಿ. ಮತ್ತೆ ಕ್ಯಾಶ್ ಮೆಮರಿನಲ್ಲಿ
ನಮಗೆ ಉತ್ತರ ಭಾರತದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂಥ ಪ್ರಶ್ನೆ ಅಥವಾ ಒಂದು ಸಾರಿ ನೆಟ್ ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆ, ಲೆವೆಲ್ 1 ಕ್ಯಾಶ್, ಲೆವೆಲ್ 2 ಕ್ಯಾಶ್, ಲೆವೆಲ್ 3 ಕ್ಯಾಶ್, ಇವುಗಳಲ್ಲಿ ಅತ್ಯಂತ ವೇಗವಾಗಿ ಕೆಲಸ ಮಾಡುವಂಥ ಮೆಮರಿ ಯಾವುದು ಅಂತ ಹೇಳಿದ್ರೆ ಲೆವೆಲ್ 1 ಕ್ಯಾಶ್ ಮೆಮರಿ. ದಟ್ ಈಸ್ ದಿ ಫಾಸ್ಟೆಸ್ಟ್ ಮೆಮರಿ ವಿಚ್ ಈಸ್ ಕ್ವೈಟ್ ಕ್ಲೋಸರ್ ಟು ಸಿ ಪಿ ಯು ಆರ್ ಸಮ್ಟೈಮ್ಸ್ ಇಟ್ ಲೈಸ್ ವಿದಿನ್ ಸಿ ಪಿ ಯು. ಆ ಸಿ ಪಿ ಯು ಪ್ರೊಸೆಸರ್ ಏನಿರ್ತದೆ, ಅತ್ಯಂತ ತೆಳುವಾದ ಸಿಲಿಕಾನ್ ಹಾಳೆ ಏನಿರುತ್ತಲ್ಲ ಅದರ ಒಳಗಡೆ ಕ್ಯಾಶ್ ಮೆಮರಿ ಎಂಬೆಡೆಡ್ ಆಗಿ ಮರ್ಜ್ ಆಗಿ ಬಂದಿರ್ತದೆ. ಹೀಗಾಗಿ ಅದರ ವೇಗ ತುಂಬ ಜಾಸ್ತಿ ಇರ್ತದೆ ಎಂದರ್ಥ. ದೆನ್ ವಿ ಹ್ಯಾವ್ ಸೊ ಅತ್ಯಂತ ವಿಶ್ವಾಸಾರ್ಹ ಎಂದು ನಮೂದಿಸಿ ಒಂದು ಸೋಗ್ ಹಾಕ್ಕೊಂಡು ಅದರ ಮೂಲಕ ಮಾಹಿತಿಯನ್ನು ಕದಿಯುವಂಥ ಪ್ರಯತ್ನ ಮಾಡಲಾಗ್ತದೆ. ಈಗ ನಾವು ಒಳ್ಳೆಯವರು ಅಂತ ಹೇಳಿ ದತ್ತಾಂಶವನ್ನು ಕದಿಯೋ ಪ್ರಯತ್ನ, ಅಥವಾ ಕೆಲವು ಸಲ ನಿಮಗೆ ರೂಢಿ ಆಗಿರ್ಬೋದು, ಏನೋ ಒಂದು ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೇವೆ, ನಾವು ಕೆನರಾ ಬ್ಯಾಂಕಿಂದ ಫೋನ್ ಮಾಡಿದ್ದೇವೆ, ನಿಮ್ಮ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗಿದೆ, ನಿಮ್ಮ ಕಾರ್ಡ್ ನಂಬರ್ ಹೇಳಿ, ಸರಿನಾ? ಅಥವಾ ಒಂದು ಮೆಸೇಜ್ ಕಳಿಸ್ತಾರೆ, ಒಂದು ಮೇಲನ್ನು ಕಳಿಸ್ತಾರೆ, ಏನಂತೇಳಿ ನಿಮಗೆ 1 ಕೋಟಿ ರೂಪಾಯಿಗಳ ಲಾಟ್ರಿ ಸಿಕ್ಕಿದೆ, ನಿಮ್ಮ ಹೆಸರು, ಡೀಟೇಲ್ಸು ಮತ್ತು ಮುಂತಾದ ವಿವರಗಳನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಮುಂದಿನ ನಂಬರ್ಗೆ ಕರೆ ಮಾಡಿ. ಈ ಮೀನು ಹಿಡಿತಾರೆ ನೋಡಿ, ಫಿಶಿಂಗ್, FISHING, ಅಲ್ಲೇನು ಮಾಡ್ತೀವಿ, ಮೀನಿಗೆ ಆಹಾರದ ಆಸೆ ತೋರಿಸಿ ಮೀನು ಹಿಡ್ಕೊಳ್ಳಾಗ್ತದೆ. ಈ ಅಂತರ್ಜಾಲದಲ್ಲೂ ಕೂಡ ಫಿಶಿಂಗ್ ಅಂದರೆ ಹಾಗೇನೇ. ಇಲ್ಲಿ ದ ಸೇಮ್ ಕೇಸ್, 1 ಸೆಕೆಂಡ್, the same case. In this case, what we do, yes, ವಿಶ್ವಾಸಾರ್ಹ ಅಂಥೇಳಿ ಸೋಗ್ ಹಾಕುವುದರ ಮೂಲಕ ನಮ್ಮ ದತ್ತಾಂಶವನ್ನು ಕದಿಯುವಂಥ ಪ್ರಯತ್ನ ಮಾಡಲಾಗ್ತದೆ. ಸ್ಪೆಲ್ಲಿಂಗ್ ಬಂದು PHISHING. ಅದರಲ್ಲೂ ವೈಯಕ್ತಿಕ ವಿವರಗಳನ್ನು ಕದಿಯುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಫಿಶಿಂಗ್, ಸೈಬರ್ ಸೆಕ್ಯುರಿಟಿನಲ್ಲಿ ಎಲ್ಲವುಗಳ ಪ್ರಾಮುಖ್ಯತೆ ಹೆಚ್ಚಾಗ್ತಾ ಇದೆ. ಏನನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಭವಿಷ್ಯದಲ್ಲಿ ಮುಂದೊಂದು ದಿನ ಹ್ಯಾಕರ್ಗಳೇ ಜಗತ್ತನ್ನು ಆಳುವಂಥ ಸನ್ನಿವೇಶ ನಿರ್ಮಾಣ ಆಗ್ಬೋದು. ದುಡ್ಡಿದ್ದವರು ಅಲ್ಲ, ತೋಳುಬಲ ಇದ್ದವರು ಅಲ್ಲ, ಅದರ ಬದಲಿಗೆ ಈ ಹ್ಯಾಕ್ ಮಾಡುವಂಥ ತಂತ್ರಜ್ಞಾನ ಗೊತ್ತಿರುವಂಥ ವ್ಯಕ್ತಿ ಇಡೀ ಜಗತ್ತನ್ನು ಆಳುವಂಥ ಸನ್ನಿವೇಶ ಬರ್ತದೆ. ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸೈಬರ್ ಅಪರಾಧಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಹೀಗಾಗಿ ಸೈಬರ್ ಕುರಿತಾದ ಜಾಗೃತಿಯನ್ನು ಮಾಡಿಸ್ಲಿಕ್ಕೆಲ್ಲ ಸೈಬರ್ ಸೆಕ್ಯುರಿಟಿ ವೀಕ್ ಅಂತ ಆಚರಣೆ ಮಾಡಿದ್ರು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ IT-ನವರು. ಇನ್ಫಾರ್ಮೇಷನ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಿಂದ ಇಂಥ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ನಮ್ಮಲ್ಲಿ ಕೆಲವಕ್ಕೆ ಮಿತಿಯನ್ನು ತರೋ ಪ್ರಯತ್ನ ಮಾಡ್ತಿದ್ದಾರೆ. ಹೇಗೆ, ಈಗ ನೋಡಿ ನೀವು, ನಮಗೂ ನಿಮಗೂ ಮೇಲ್ ID ಅನ್ನೋದು ತುಂಬ ಹೊಸ ಪರಿಕಲ್ಪನೆ. ಎಷ್ಟೋ ಜನ PU ಆದಮೇಲೆ ಅಥವಾ ಡಿಗ್ರಿ ಓದ್ಬೇಕಾದ್ರೆ ಅಥವಾ ಅರ್ಜಿ ಹಾಕೋ ಸಂದರ್ಭಕ್ಕೆ ನಿಂದೊಂದು ಮೇಲ್ ID ಇರಲಿ ಅನ್ನೋ ಯೋಚನೆ ಬಂತೇ ವಿನಃ ಮುಂಚೆ ಇರಲಿಲ್ಲ. ಈಗೆಲ್ಲ ಮಕ್ಕಳು ಮನೇಲಿ ಇನ್ನೂ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೇ ನನ್ನ ಹೆಸರಿಗೆ ಒಂದು ಮೇಲ್ ID ಇರಲಿ, ನನಗೊಂದು ಸಪ್ರೇಟ್ ಮೊಬೈಲ್ ಇರಲಿ, ಆ ಮೊಬೈಲ್ ಆ್ಯಕ್ಟಿವ್ ಇರಲಿ, ನನ್ನ ಹೆಸರಿನ ಒಂದು ಟ್ವಿಟ್ಟರ್ ಅಕೌಂಟ್ ಸಪ್ರೇಟ್ ಇರಲಿ, ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇರಲಿ. ಈ ಸೋಷಿಯಲ್ ಮೀಡಿಯಾಗೆ ಏನು ಹೋಗ್ತಾರಲ್ಲ ಮಕ್ಕಳು, ತುಂಬ ಒಳ್ಳೆಯ ಯೋಚನೆ. ಅವರು ಸಾಕಷ್ಟು ನಮಗೆ ಕಂಪೇರ್ ಮಾಡಿದ್ರೆ ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬಹಳ ಬೇಗ ಹೊಂದ್ಕೊಂಡಿದ್ದಾರೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್, ಎವಲ್ಯೂಷನ್ ಫಾಸ್ಟ್ ಆಗಿದೆ, ಇಟ್ಸ್ ಫ್ಯಾಂಟಾಸ್ಟಿಕ್. ಬಟ್ ಪಾಪ ಮಕ್ಕಳಿಗೆ ಮ್ಯಾಚುರಿಟಿ ಇರಲ್ಲ, ಯಾರ ಜೊತೆ ಏನು ಶೇರ್ ಮಾಡಬೇಕು ಏನಿಲ್ಲ ಅಂತ ಗೊತ್ತಿರಲ್ಲ. ಆ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲರೂ ಕೇರ್ ತೊಗೊಳ್ಬೇಕಾಗಿರೋದು, ಕನಿಷ್ಠ ಪಕ್ಷ ಮಿನಿಮಮ್. ಬಹುಶಃ ಅದಕ್ಕೆ ಈಗ ಸರ್ಕಾರ ಹೇಗೆ ಹೆಣ್ಮಕ್ಕಳಿಗೆ ಮದುವೆ ವಯಸ್ಸು 21 ಆಗಬೇಕು ಅನ್ನೋ ಒಂದು ಹೊಸ ಪ್ರಪೋಸಲ್ ತರ್ತಿದ್ದಾರೋ, ಪ್ರಾಯಶಃ ನಮ್ಮಲ್ಲಿರೋ ಮಕ್ಕಳಿಗೆ ಅಂತರ್ಜಾಲದ ಬಳಕೆಗೆ ಒಂದು ವಯಸ್ಸಿನ ಮಿತಿ ಅಂತ ಹೇಳಿದ್ರೆ ಅಥವಾ ಒಂದು ನಿರ್ದಿಷ್ಟ ಜವಾಬ್ದಾರಿಯನ್ನು ಅಂತ ಕೊಟ್ಟರೆ ಪ್ರಾಯಶಃ ಹೆಚ್ಚು ಸೂಕ್ತವಾಗಿರ್ತದೇನೋ. ಇತ್ತೀಚೆಗಂತೂ ನಮ್ಮ ದೇಶದಲ್ಲೂ ಕೂಡ ಸೈಬರ್ ಅಪರಾಧಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸೊ ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಫಿಶಿಂಗ್. ಏನಾದ್ರು ಆಸೆ ತೋರಿಸಿ ನಮ್ಮಿಂದ ಮಾಹಿತಿಯನ್ನು ಕದ್ಕೊಳ್ಳೋದು. ಪವರ್ ಪಾಯಿಂಟ್ನಲ್ಲೇ ಪೂರ್ವ ನಿರ್ಧಾರಿತವಾಗಿ ಸ್ಲೈಡ್ಗಳಿಗೆ ಬಣ್ಣ, ಅಕ್ಷರಗಳ ಗಾತ್ರ, ಅಕ್ಷರಗಳ ಶೈಲಿ ಇವೆಲ್ಲವನ್ನು ಈ ಮೊದಲೇ ಕೆಲವು ಪ್ಯಾಟರ್ನ್ಗಳಲ್ಲೇ ಡಿಸೈಡ್ ಮಾಡಲಾಗಿರುವಂಥ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಇರ್ತದೆ. ಅವುಗಳನ್ನು ನಾವು ಟೆಂಪ್ಲೇಟ್ಸ್ ಅಂತ ಕರಿತೀವಿ. ವಿ ಕಾಲ್ ದಮ್ ಆಸ್ ಟೆಂಪ್ಲೇಟ್ಸ್. ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖ ಕೋಶವನ್ನು ಸೂಚಿಸೋದಕ್ಕೆ ಅಥವಾ ಅಬ್ಸಲ್ಯೂಟ್ ರೆಫರೆನ್ಸನ್ನು ಬಳಸಲಿಕ್ಕೆ ಯಾವ ಸಿಂಬಾಲ್ ಯೂಸ್ ಮಾಡ್ತೀವಿ? ಡಾಲರನ್ನು ಯೂಸ್ ಮಾಡ್ತೀವಿ. ಏನು ಹಾಗಂದ್ರೆ, ವಾಟ್ ಯು ಮೀನ್ ಬೈ ದಿಸ್? ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೋಶದಲ್ಲೇ ನಾವು ಬರೀತೀವಿ
A2 ಪ್ಲಸ್ B2 ಅಂತ ಬರಿತೀವಿ. A2 ಪ್ಲಸ್ B2 ಅದರದ್ದು ಮೊತ್ತ ಎಷ್ಟಾಗತ್ತೆ ಹೇಳ್ತದೆ. ಸಪೋಸ್ ಇದನ್ನು ಕಾಪಿ ಮಾಡಿದ್ರೆ ತನ್ನ ಪಾಡಿಗದು A3 ಪ್ಲಸ್ B3 A4 ಪ್ಲಸ್ B4 ಅಂಥೇಳಿ ಮುಂದಿನ ಕೋಶಗಳಲ್ಲೇ ನಂತರದ ಸಂಖ್ಯೆಗಳನ್ನು ಆಟೋಮೆಟಿಕ್ ಆಗಿ ತಗೊಳ್ತದೆ. ಹೀಗೆ ತಗೋಬಾರದು ಅಂತಿದ್ರೆ ಆವಾಗ ನಾವು ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸನ್ನು ಬಳಕೆ ಮಾಡಬೇಕು. ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸನ್ನು ಬಳಕೆ ಮಾಡ್ಬೇಕಾದ್ರೆ ನಾವೇನದು ಬರಿತೀವಿ ಹೇಳಿ, $A $2 ಪ್ಲಸ್ $A ಪ್ಲಸ್ $3 ಇಲ್ಲೇನು ಮೊತ್ತ ಕೊಡುತ್ತಲ್ಲ, ಅಥವಾ ಸಾರಿ ಈ ಸಲ ಇದು ನೀವು ಕಾಪಿ ಮಾಡಿದ್ರೆ A ಅನ್ನೋದು B ಅಂತ ಬದಲಾಗೋದಿಲ್ಲ, 2 ಅನ್ನೋದು 3 ಅಂತ ಬದಲಾಗೋದಿಲ್ಲ, ಸ್ಥಿರವಾಗಿರ್ತದೆ. ಇದನ್ನು ನಾವು ಅಬ್ಸಲ್ಯೂಟ್ ರೆಫರೆನ್ಸಿಂಗ್ ಸ್ಕಿಲ್ ಅಂತೇಳಿ ಕರಿತೀವಿ. ಅಂದರೆ ಒಂದು 10 ಕೋಶಗಳಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಯಾವುದೋ ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕಾಗಿರ್ತದೆ. ಆವಾಗ ಈ ಪ್ಯಾಟರ್ನನ್ನು ಬಳಕೆ ಮಾಡ್ತೀವಿ. ವಾಪಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳ ಸಂಖ್ಯೆ ಹೇಗೆ ಹೆಚ್ಚಿಸ್ತಾ ಹೋಗಿದ್ದಾರೆ ಗಮನಿಸಬೇಕಾದ ಸಂಗತಿ ಇದು. ಮುಂದುವರಿತಾ ಎಸ್ 13 ಅನ್ನೋ ಸಂಖ್ಯೆನ ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿದಾಗ ಹೇಗೆ ಬರೆಯಲ್ಪಡುತ್ತದೆ? ಒಂದು ಸಂಖ್ಯೆ ಹಿಂದೆ ಚಿಹ್ನೆ ಬರೆದಿಲ್ಲ ಅಂದರೆ ಯಾವತ್ತು ಪ್ಲಸ್ ಹೇಗಿರುತ್ತೋ ಅದೇ ಮಾದರಿಯಲ್ಲೇ ಸಂಖ್ಯೆಯ ಜೊತೆ ಆಧಾರ ಬರೆದಿಲ್ಲ ಅಂದರೆ ಅದು ಯಾವತ್ತು 10ರ ಆಧಾರದ ಸಂಖ್ಯೆ ಅಂತ ಅರ್ಥ. ಸೂಪರ್ ಸ್ಕ್ರಿಪ್ಟ ಸಬ್ಸ್ಕ್ರಿಪ್ಟ? ಅಬ್ಸಲ್ಯೂಟ್ಲಿ ಇಟ್ ಈಸ್ ಸಬ್ಸ್ಕ್ರಿಪ್ಟ್. ಈ ಸಂಖ್ಯೆಯನ್ನು ಯಾವ ಆಧಾರಕ್ಕೆ ಪರಿವರ್ತಿಸಬೇಕು ಅಂತ ಹೇಳಿದಾರೋ ಪ್ರಶ್ನೆಯಲ್ಲಿ ಹೇಳಿದ್ರು ದ್ವಿಮಾನ, 2ರ ಆಧಾರ. ಹಾಗಾದರೆ 13ನ್ನು 2ರಿಂದ ಭಾಗಿಸಿದಾಗ ಉಳಿಯುವ ಶೇಷಗಳನ್ನು ಬರಿತಾ ಬರ್ತೇವೆ. 2 6 12 ಉಳಿದಂಥ ಶೇಷ 1, 2 3 6 ಉಳಿದಂಥ ಶೇಷ 0, 2 1 2 ಉಳಿದಂಥ ಶೇಷ 1. ಇಲ್ಲಿ ಉಳಿಯೋ ಸಂಖ್ಯೆ ಇದಕ್ಕಿಂತ ಚಿಕ್ಕದಾದರೆ ವಿ ಸ್ಟಾಪ್ ದರ್. ಎಲ್ಲಿ ಸ್ಟಾಪ್ ಆಗ್ತೀವಿ ಅಲ್ಲಿಂದ ಶುರು ಮಾಡ್ತೀವಿ. 1 1 0 1. ಹಾಗಾದರೆ 13ನ್ನು ಬರೆಯುವ ಶೈಲಿ 1 1 0 1 ಎಲ್ಲಿ? ದ್ವಿಮಾನ ಪದ್ಧತಿಯಲ್ಲಿ. ಈ ಮಾಹಿತಿಯನ್ನು ನೀವು ಮೆಂಟಲ್ ಎಬಿಲಿಟಿಯಲ್ಲೂ ಕೂಡ ಕಲಿತೀರಿ ಅಥವಾ ಕಲ್ತಿರಬಹುದು, ಕಂಪ್ಯೂಟರಲ್ಲೂ ಕೂಡ ಕಲಿತೀವಿ ಅಥವಾ ಕಲಿಬೇಕು. ಲಾಸ್ಟ್ ಟೈಮ್ ಕೇಳಿದಾಗ ಪ್ರೋಗ್ರಾಮಿಂಗ್ ಬಗ್ಗೆ ಕೇಳಿದ್ರು, ಒಂದು ಸಿ ಲ್ಯಾಂಗ್ವೇಜ್ನ ಪ್ರೋಗ್ರಾಮನ್ನು ಬರೆಯೋದ್ರ ಬಗ್ಗೆ ಪ್ರಶ್ನೆ ಕೇಳಿದರು. ಈಗ ಸಂಖ್ಯಾ ಪದ್ಧತಿಯ ಕುರಿತಾಗಿ ಪ್ರಶ್ನೆ ಕೇಳಿದ್ದಾರೆ. ಮೊದಲಾಗಿದ್ದರೆ ನೇರವಾಗಿ ದ್ವಿಮಾನ ಸಂಖ್ಯಾ ಪದ್ಧತಿಯಲ್ಲಿ ಯಾವ ಸಂಖ್ಯಾ ಸೂಚಕಗಳನ್ನು ಬಳಸ್ತೀರಿ? 0 and 1 ಅಂದರೆ ಆಬ್ಜೆಕ್ಟಿವ್ ಆಗಿರುವಂಥ ಮೇಲ್ಮೇಲಿನ ಪ್ರಶ್ನೆ ಕೇಳ್ತಾ ಇದ್ರು. ಈಗ ಡೆಪ್ತ್ ಜಾಸ್ತಿ ಆಗಿದೆ, ಅಥವಾ ನೀವು ಹೇಳುವಂಥ ಪ್ರಶ್ನೆ ಈಸಿ ಆಗಿದೆ ಅಥವಾ ಪ್ರಶ್ನೆ ಟಫ್ ಆಗಿದೆ, ಏನೂ ಆಗಿಲ್ಲ. ಪ್ರಶ್ನೆ ಕಾಂಪಿಟೇಷನ್ಗೆ ತಕ್ಕಂತೆ ಇದೆ ಅಂತ ಅರ್ಥ. ದ ನೆಕ್ಸ್ಟ್ ಪಾರ್ಟ್, ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸೆಕೆಂಡರಿ ಸ್ಟೋರೇಜ್ನ ಗುಣಲಕ್ಷಣ ಏನಾಗಿರ್ತದೆ? ಸೆಕೆಂಡ್ರಿ ಅಂದ್ರೇನು, ಪ್ರೈಮರಿ ಅಂದ್ರೇನು? ಈ ರ್ಯಾಮ್ ಇರುತ್ತಲ್ಲ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ದಟ್ ಈಸ್ ಪ್ರೈಮರಿ ಸ್ಟೋರೇಜ್. CPU ಜೊತೆ ನೇರ ಸಂಪರ್ಕದಲ್ಲಿರ್ತದೆ. ನಾವು ಅದನ್ನು ವೋಲಟೈಲ್ ಮೆಮೊರಿ ಅಥವಾ ತಾತ್ಕಾಲಿಕ ಸಂಗ್ರಹಣೆ ಅಂತ ಕರಿತೀವಿ. ಅಂದರೆ ಲೈಟ್ ಸ್ವಿಚ್ ಆಫ್ ಮಾಡಾದ್ಮೇಲೆ ಅದರೊಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ಈ ಸೆಕೆಂಡ್ರಿ ಸ್ಟೋರೇಜ್ ಅನ್ನೋದು ದಟ್ ಈಸ್ ಪರ್ಮನೆಂಟ್. ಲೈಟ್ ಸ್ವಿಚ್ ಆಫ್ ಮಾಡಿದ ಮೇಲೂ ಕೂಡ ದತ್ತಾಂಶ ಹಾಗೇ ಉಳ್ಕೊಂಡಿರ್ತದೆ. ಪರ್ಮನೆಂಟ್ ಸ್ಟೋರೇಜ್ ಅಂತ ಅರ್ಥ. ಈ ಸೆಕೆಂಡ್ರಿ ಸ್ಟೋರೇಜ್ಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಈಗ ನೀವು ಪೆನ್ ಡ್ರೈವ್ ತೊಗೊಳ್ಳಿ, ದಟ್ ಈಸ್ ಸೆಕೆಂಡ್ರಿ. ಗಾತ್ರ ಚಿಕ್ಕಿರ್ಬೋದು, ಬಟ್ ಸ್ಟೋರೇಜ್ ಕೆಪಾಸಿಟಿ ದೊಡ್ಡದಿರುತ್ತೆ ನೋಡಿ. ನಾವು ಅದನ್ನೇನು ಹೇಳ್ತೀವಿ ಹೇಳಿ? ಹೈ ಸ್ಟೋರೇಜ್ ಕೆಪಾಸಿಟಿ ಅಂತೇಳಿ. ಬೈ ದ ಸೇಮ್ ಟೈಮ್ ಲೋ ಕಾಸ್ಟ್. ಮೊದಲಿಲ್ಲ ಒಂದು ಪೆನ್ ಡ್ರೈವ್ ಮತ್ತು ಒಂದು ಹಾರ್ಡ್ ಡಿಸ್ಕ್ಗೆ ಕಂಪೇರ್ ಮಾಡಿದ್ರೆ ಹಾರ್ಡ್ ಡಿಸ್ಕ್ನ ಬೆಲೆಗಿಂತ ಪೆನ್ ಡ್ರೈವ್ನ ಬೆಲೆ ಚಿಕ್ಕದು. ಪೆನ್ ಡ್ರೈವ್ಗಿಂತ ಮೆಮರಿ ಕಾರ್ಡ್ನ ಬೆಲೆ ಕಡಿಮೆ, ಬಟ್ ದತ್ತಾಂಶ ಸಂಗ್ರಹಣೆ ಜಾಸ್ತಿ ಇರ್ತದೆ. ಹೆನ್ಸ್ ಹೈ ಸ್ಟೋರೇಜ್ ಕೆಪಾಸಿಟಿ ವಿತ್ ದಿ ಲೋ ಕಾಸ್ಟ್ ಆಸ್ ವೆಲ್ ಆಸ್ ಲೋ ಸ್ಪೀಡ್. ಯಾವುದು CPU ಜೊತೆ ನೇರ ಸಂಪರ್ಕದಲ್ಲಿರ್ತದೆ, ಲೈಕ್ ಕ್ಯಾಶ್ ಮೆಮರಿ, ಅದರ ದರ ಕೂಡ ಅಷ್ಟೇ ಜಾಸ್ತಿ, ಸ್ಪೀಡು ಅಷ್ಟೇ ಜಾಸ್ತಿ. ಇದರ ಸ್ಪೀಡ್ ಕೂಡ ಕಡಿಮೆ ಸ್ಪೀಡಿಗೆ ತಕ್ಕಂಥ ಕಡಿಮೆ ಬೆಲೆ. ಆದರೆ ಸ್ಟೋರೇಜ್ ಕೆಪಾಸಿಟಿ ಮಾತ್ರ ತುಂಬ ಜಾಸ್ತಿ ಇರ್ತದೆ. ಇದಕ್ಕೆ ಪೂರಕವಾಗಿ ಇಲ್ಲೊಂದು ಆಬ್ಜೆಕ್ಟ್ ಕೊಟ್ಟಿದ್ದೀವಿ ನೋಡಿ. ಗಾತ್ರ ಚಿಕ್ಕದಾದರೂ ಕೂಡ ಸ್ಟೋರೇಜ್ ದೊಡ್ಡದಾಗಿರ್ತದೆ. ಇಲ್ಲಿ ನೋಡಿ, ಆಕ್ಸೆಸ್ ಸ್ಪೀಡ್, ವೇಗ
ಹೆಚ್ಚಾಗ್ತಾ ಹೋಗ್ತದೆ. ಸಿ ಡಿಗಿಂತ ಡಿಸ್ಕ್ಗಿಂತ ಪ್ರೈಮರಿ ಮೆಮೊರಿ, ರ್ಯಾಮ್ಗಿಂತ ಕ್ಯಾಶ್ ಮೆಮೊರಿ ವೇಗ, ಅದಕ್ಕಿಂತ ವೇಗವಾಗಿ ಕೆಲಸ ಮಾಡೋದು. ನೆಟ್ ಎಕ್ಸಾಮಿಗೆ ಕೇಳಿದಾರೆ ನೋಡಿ ಈ ಪ್ರಶ್ನೆನ. ಕ್ಯಾಶ್ ಮೆಮರಿಗಿಂತಲೂ ವೇಗವಾಗಿ ಕಾರ್ಯನಿರ್ವಹಿಸುವುದು ಯಾವುದು ಅಂತ. ರೆಸಿಸ್ಟರ್ಸ್. ವೇಗ ಅಂತ ಬಂದಾಗ, ಸ್ಟೋರೇಜ್ ಕೆಪಾಸಿಟಿ ಅಂತ ಬಂದಾಗ, ಸ್ಟೋರೇಜ್ ಕೆಪಾಸಿಟಿ ಕಡಿಮೆ, ಸ್ವಲ್ಪ ಜಾಸ್ತಿ, ಇನ್ನೂ ಜಾಸ್ತಿ, ಮತ್ತೂ ಜಾಸ್ತಿ, ಮ್ಯಾಕ್ಸಿಮಮ್ ಆಗಿರ್ತದೆ. ಪೆನ್ ಡ್ರೈವ್ಗಳು, ಮೆಮರಿ ಕಾರ್ಡ್ಗಳು, ಫ್ಲ್ಯಾಶ್ ಕಾರ್ಡ್ಗಳ ಸಂಗ್ರಹಣಾ ಸಾಮರ್ಥ್ಯ ಗರಿಷ್ಠವಾಗಿರುತ್ತದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾದರಿಯಲ್ಲೇ ಇರ್ತದೆ. URL ಹೆಸರಿನ ಭಾಗಗಳ ಸರಿಯಾದ ಕ್ರಮ ಯಾವುದು? ವಾಪಸ್ KPSC ಗ್ರೂಪ್ ಸಿಗೆ ಕೇಳಿರುವಂಥ ಪ್ರಶ್ನೆನೇ ಇದು. ಆಲ್ರೆಡಿ ರಿಪೀಟೆಡ್ ಕ್ವಶನ್. ಲೆಟ್ಸ್ ವಿಜುವಲೈಸ್ ವಿತ್ ದಿ ಹೆಲ್ಪ್ ಆಫ್ ದಿ ಗ್ರಾಫಿಕ್ಸ್. ನಾವು ಫಸ್ಟ್ ಬರೋದು ಪ್ರೋಟೋಕಾಲ್, ಅದಾದ್ಮೇಲೆ ಸಬ್ ಡೊಮೈನ್, ವರ್ಲ್ಡ್ ವೈಡ್ ವೆಬ್ ಸೃಷ್ಟಿಕರ್ತ ಯಾರು? ಟಿಮ್ ಬರ್ನರ್ಸ್-ಲೀ. ನೀವು ಅದಕ್ಕೊಂದು ಹೆಸರಿಟ್ಟಿರ್ತೀರಿ, ಡೊಮೈನ್ ನೇಮ್. ಅದು ಯಾವ ಸ್ವರೂಪದ್ದು? ಈಸ್ ಇಟ್ ಎ ಕಂಪನಿ ಆರ್ ಅನ್ ಆರ್ಗನೈಸೇಷನ್, ಅಥವಾ ಎಜುಕೇಷನಲ್ ವೆಬ್ಸೈಟ್, ಅಥವಾ ಇಂಡಿಯನ್, ಅಥವಾ ವೆಸ್ಟರ್ನ್, ಅಥವಾ ಅಮೇರಿಕನ್? ಇದನ್ನು ನಾವು ಟಾಪ್ ಲೆವೆಲ್ ಡೊಮೈನ್ TLP ಅಂತ ಕರಿತೀವಿ. ಆಮೇಲೆ ಪಾತ್ ಇರುತ್ತೆ, ಅದ್ರ ಮೂಲಕ ಹೋದಾಗ ನಮಗೆ ಫೈಲ್ ಸಿಗ್ತದೆ. ಇದಕ್ಕೆ ಪೂರಕವಾಗಿ ಅಕಾರ್ಡಿಂಗ್ ಟು ದಸ್ ವಾಟ್ ವಿ ಸೇ. ಹಾಗಾದ್ರೆ ಫಸ್ಟ್ ಒನ್ ಇಸ್ ಪ್ರೋಟೋಕಾಲ್, ಅದಾದಮೇಲೆ ಡೊಮೈನ್ ನೇಮ್, ಆಮೇಲೆ ಪಾತ್, ಆಮೇಲೆ ಫೈಲ್ ಸಿಗ್ತದೆ ಎಂದರ್ಥ. ಚಾಯ್ಸ್ ಎ. ದೆನ್ ವಿ ಹ್ಯಾವ್ MS ಎಕ್ಸೆಲ್ನ ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ಜೋಡಣೆಯನ್ನು ಹೊಂದಿರುತ್ತದೆ? ಅಲೈನ್ಮೆಂಟ್ ಅಂತ ಬರ್ತದೆ. ಅಲೈನ್ಮೆಂಟ್ ಅಂದ್ರೇನು? ಬಹುಶಃ ಈ ಡೈಗ್ರಾಮ್ಗಳ ಮೂಲಕ ಸ್ಪಷ್ಟಪಡಿಸ್ಕೊಂಡ ನೋಡಿ. ಈ ಕೋಶಗಳಲ್ಲಿ ಅಕ್ಷರಗಳನ್ನು ಬರೆದಾಗ, ಫಾಂಟ್ಸನ್ನು ಬರೆದಾಗ, ಲೆಟರ್ಸನ್ನು ಬರೆದಾಗ ಆ ಕೋಶದ ಎಡಕ್ಕೆ ಅಂಟ್ಕೊಂಡಿದ್ದಾವೆ ನೋಡಿ, ಅದನ್ನೇ ಲೆಫ್ಟ್ ಅಲೈನ್ಮೆಂಟ್, ಎಡ ಜೋಡಣೆ ಅಂತ ಕರಿತೀವಿ. ನಂಬರ್ಸ್ ಅಂತ ಬರೆದಾಗ ಬಲ ಜೋಡಣೆ ಆಗ್ತದೆ. ಯಾಕೆ ಹೇಳಿ? ಸಂಖ್ಯೆಗಳನ್ನು ನಾವು ಓದೋ ಕ್ರಮ ಬಿಡಿ, 10, 100, 1000 ಹೀಗೆ ತಾನೆ. 1's place, 10's place, 100's place, 1000 place, 1, 10, 100, 1000, so on and so forth. ಹೀಗಾಗಿ ಕೂಡಿಸ್ಬೇಕಾದ್ರೆ ಬಿಡಿ ಸ್ಥಾನದ ಅಂಕಿ ಜೊತೆಗೆ ಬಿಡಿನೇ ಇರಬೇಕು. 10, 10, 100, 100, 1000, 1000, so on and so forth. ಸಂಖ್ಯೆಗಳು ಯಾವತ್ತಿದ್ರೂ ಬಲ ಜೋಡಣೆ ಇದ್ರೆ, ಅಕ್ಷರಗಳು ಯಾವತ್ತಿದ್ರೂ ಈ ಎಡ ಜೋಡಣೆ ಇರ್ತದೆ. ಇದು MS ಎಕ್ಸೆಲ್ನ ವಿಶೇಷತೆ ಆಗಿರ್ತದೆ. ಇದಕ್ಕೆ ಪೂರಕವಾಗಿರುವಂಥ ಉತ್ತರ ಬಂದು ದ ರೆಲೆವೆಂಟ್ ಒನ್ ಈಸ್ then we have the key answer. Text is left aligned, numbers are right aligned. Let us proceed further. ಇದರೊಳಗಡೆ ಯಾವುದು ವೆಬ್ ಬ್ರೌಸರ್ ಅಲ್ಲ? ವಾಟ್ ಡು ಮೀನ್ ಬೈ ದಿ ಬ್ರೌಸರ್? ಕನ್ನಡದಲ್ಲೇ ಜಾಲದರ್ಶಕ ತಂತ್ರಾಂಶ ಅಂತ ಕರಿತೀವಿ. ಕನ್ನಡ ಪದ ಬೇಡ, ಕನ್ಫ್ಯೂಸ್ ಆಗುತ್ತೆ ನಾವು. ಈಗ ನಮ್ಮ ಹತ್ರ ಮೊಬೈಲ್ ಇದೆ, ಸಿಮ್ ಕಾರ್ಡ್ ಇದೆ, ಡಾಟಾ ಇದೆ. ನಾವು ಇಂಟರ್ನೆಟ್ಟಿಗೆ ಭೇಟಿ ಕೊಡಬೇಕು ಅಂದ್ರೆ ನೆಟ್ವರ್ಕ್ ಬೇರೆ ಸಿಗ್ತಾ ಇದೆ, ಅಲ್ಲೊಂದು ಸಾಫ್ಟ್ವೇರ್ ಬೇಕು ನಮಗೆ. ಯೂಸ್ವಲಿ ನಾವು ಎಲ್ಲರ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಬಳಸ್ತೀವಿ ನೋಡಿ, ಅದನ್ನೇ ಬ್ರೌಸಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅಂದರೆ ಇಂಟರ್ನೆಟ್ಟಿಗೆ ಭೇಟಿ ಕೊಡೋದಕ್ಕೆ ಅದು ಕಡ್ಡಾಯವಾಗಿ ಬೇಕು. ಕೊಟ್ಟ 4 ಆಯ್ಕೆಗಳಲ್ಲಿ ಯಾವುದು ಬ್ರೌಸಿಂಗ್ ಸಾಫ್ಟ್ವೇರ್ ಅಲ್ಲ ಅಂತ ಪ್ರಶ್ನೆ. ಅದಕ್ಕೆ ಆನ್ಸರ್ ಬಂದು ಯಾಹೂ. ಯಾಹೂ ಇಸ್ ಎ ವೆಬ್ಸೈಟ್ ಆರ್ ಎ ವೆಬ್ ಪೋರ್ಟಲ್. ಅದೊಂದು ಜಾಲತಾಣವೇ ವಿನಃ ಜಾಲತಾಣಕ್ಕೆ ಭೇಟಿ ಕೊಡೋ ಸಾಫ್ಟ್ವೇರ್ ಅಲ್ಲ. ಇವೆಲ್ಲವೂ ಕೂಡ ದೇ ಆರ್ ದಿ ವೆಬ್ ಬ್ರೌಸರ್ಸ್. ಯಾವ್ಯಾವ್ದಿದೆ ಅದರಲ್ಲಿ? ಫಾರ್ ಎಕ್ಸಾಂಪಲ್, ಗೂಗಲ್ ಕ್ರೋಮ್ ಹೆಚ್ಚು ಕಡಿಮೆ ಮೊಬೈಲಲ್ಲಿ ಬಳಸ್ತೀವಿ ಇದನ್ನು. ಒಪೇರಾ, ಮೊಸೈಕ್ ಅಂತ ಒಂದಿತ್ತು, ಫಸ್ಟ್ ಗ್ರಾಫಿಕಲ್ ವೆಬ್ ಬ್ರೌಸರ್ ಅದು. ಈ ಲಿಂಕ್ಸ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಬಹುಶಃ ನಮಗೆ ಲಿಂಕ್ಸ್ ಹೊಸದು ಅಂದ್ಕೊಳ್ತೇನೆ ನಾನು. ಕೇವಲ ಅಕ್ಷರ ರೂಪದ ದತ್ತಾಂಶದ ಹುಡುಕಾಟಕ್ಕಾಗಿ, ಅದರ ಬಳಕೆಗಾಗಿ ಈ ಬ್ರೌಸರ್ ಹೆಚ್ಚು ಪಾಪ್ಯುಲರ್ ಆಗಿತ್ತು ಮೊದಲು. ಈಗ ಎಲ್ಲವಕ್ಕೂ ಬಳಸ್ತಾ ಇದ್ದಾರೆ. ಇದು ಒಂದು ಪದ ನಮಗೆ ಹೊಸದಿದೆ ಅಂದ್ಕೊಳ್ತೇನೆ ನಾನು. ಸರಿನಾ? ಉಳಿದ ಎಲ್ಲ ಪದಗಳ ಪರಿಚಯ ನಮಗೆ ಆಲ್ರೆಡಿ ಇದೆ ಅಂದ್ಕೊಂಡಿದ್ದೇನೆ. ಆದರೆ ಯಾಹೂ ಅನ್ನೋದೊಂದು ವೆಬ್ಸೈಟ್, ಅದು ಸಾಕಷ್ಟು ಇತರ ಸೇವೆಗಳನ್ನು ಒದಗಿಸುವಂಥ ವೆಬ್ಸೈಟ್ ನಮಗೆ. ದೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಪಾರ್ಟ್. ಅಂತರ್ಜಾಲದ ಪ್ರಾರಂಭದ ಹಂತದಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ರಕ್ಷಣಾ ಇಲಾಖೆಯಿಂದ ಯಾವ ಜಾಲ ಇತ್ತು? ಫಸ್ಟ್ ಆಫ್ ಆಲ್, ಇಂಟರ್ನೆಟ್ನ ಇತಿಹಾಸ ಅಂತ ಬಂದಾಗ ಎಲ್ಲಿಂದ ಶುರುವಾಯ್ತದೋ
ಅರ್ಪಾನೆಟ್ ಅಂತ ಹೇಳ್ತೀವಿ ನಾವು. ಅರ್ಪಾ, ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ಅಂತೇಳಿ, ಅದರ ಮೂಲಕ ನೆಟ್ವರ್ಕ್ ಒಂದನ್ನು ಸ್ಥಾಪನೆ ಮಾಡಿ, ಚಾಯ್ಸ್ ಕೊನೆಗಿದೆ, ಡಿಸ್ಪ್ಲೇ ಆಗಿಲ್ಲ, 4th ಚಾಯ್ಸ್. ಅರ್ಪಾನೆಟ್ನ ಮೂಲಕ ಈ ಒಂದು ಇಂಟರ್ನೆಟ್ನ ಉಗಮ ಶುರುವಾಗಿದ್ದು. ನುಡಿ 6 ಎಂಬ ಆವೃತ್ತಿಯಲ್ಲಿ ವಾರ್ತೆಗಳು ಅನ್ನೋ ಪದವನ್ನು ಹೇಗೆ ಬರೀತೀರಿ? ಚಾಯ್ಸ್ ವಾರ್ತೆಗಳು. ಚಾಯ್ಸ್ 3, ಇಲ್ಲಿ ಒಂದು ಸಾರಿ ಬರೆದು ಬಿಡ್ತೀನಿ, ಫಾಂಟ್ ಸ್ಟೈಲ್ ಚೇಂಜ್ ಆಗಿದೆ. ಚಿಕ್ಕದಾದ ವಿ, ಕ್ಯಾಪಿಟಲ್ ಎ, ಸ್ಮಾಲ್ ಟಿ, ಸ್ಮಾಲ್ ಇ. ಇದನ್ನು ಬರೆದಾಗ ವ ಅನ್ನೋ ಅಕ್ಷರ ಇರುತ್ತೆ, ಕ್ಯಾಪಿಟಲ್ ಎ ಬರೆದ್ರೆ ವ ಅಂತ ಬದಲಾಗ್ತದೆ. ತ ಅನ್ನೋ ಅಕ್ಷರ ಇರುತ್ತೆ, ಸ್ಮಾಲ್ ಲೆಟರ್ ಇ ಬರೆದಾಗ ತೆ ಅಂತ ಬದಲಾಗ್ತದೆ. ಕ್ಯಾಪಿಟಲ್ ಎಫ್ ಅಂತ ಬರೆದ್ರೆ ಅರ್ಕಾವಳಿ, ಸ್ಮಾಲ್ ಜಿ ಅಂತ ಬರೆದಾಗ ಗ ಅನ್ನೋ ಅಕ್ಷರ, ಕ್ಯಾಪಿಟಲ್ ಎಲ್ ಅಂತ ಬರೆದಾಗ ಳ ಅನ್ನೋ ಅಕ್ಷರ, ಸ್ಮಾಲ್ ಯು ಅಂತ ಬರೆದಾಗ ಊಕಾರ, ವಾರ್ತೆಗಳು ಅಂತ ಬರೆಯುವ ಶೈಲಿ. ಸೊ ನುಡಿಯಲ್ಲಿ KP ರಾವ್ ಲೇಔಟನ್ನು ಬಳಕೆ ಮಾಡಿಕೊಂಡು ಅಕ್ಷರಗಳನ್ನು ಯಾವ ಕೀ ಟೈಪ್ ಮಾಡಿದಾಗ ಏನು ಬರ್ತದೆ ಅಂತ ಕೇಳುವಂಥ ಈ ಮಾಹಿತಿ ಸರ್ವೇ ಸಾಮಾನ್ಯವಾಗಿ KPSC ಗ್ರೂಪ್ ಸಿನ ಒಂದು ಕಾಮನ್ ಕ್ವಶನ್ ಆಗಿ ಎಮರ್ಜ್ ಆಗ್ತಾ ಇದೆ. ಫೋಕಸ್ ಅಟ್ ದಿಸ್. ದೆನ್ ವಿ ಹ್ಯಾವ್ ಸೆಕೆಂಡ್ರಿ ಸ್ಟೋರೇಜ್ ಆಗಿ ಯಾವುದನ್ನು ಬಳಸಲ್ಲ, ಸೆಮಿಕಂಡಕ್ಟರ್ಗಳನ್ನು. ರ್ಯಾಮಲ್ಲಿ ಸೆಮಿಕಂಡಕ್ಟರ್ ಇರ್ತದೆ. ಇಟ್ಸ್ ಪ್ರೈಮರಿ ಮೆಮರಿ, ನಾಟ್ ದ ಸೆಕೆಂಡ್ರಿ ಒನ್. ಸಿಮಿಲರ್ಲಿ ವಿ ಹ್ಯಾವ್ ಗಟರ್ ಮಾರ್ಜಿನ್ ಅಂದ್ರೇನು ಅಂತ. ನೀವು ಯಾವುದಾದ್ರು ಒಂದು ಪುಸ್ತಕ ತಗೊಳ್ಳಿ, ಆ ಪುಸ್ತಕ ಬೈಂಡ್ ಮಾಡಿರ್ತಾರೆ ನೋಡಿ, ಅಲ್ಲಿ ಕೆಲವು ಸ್ಪೇಸ್ ಹೋಗ್ತದೆ. 1 ಸೆಕೆಂಡ್, ನಿಮಗೆ ಚಿತ್ರಗಳ ಮೂಲಕವೇ ತೋರಿಸ್ತೇನೆ ನಾನು. ದ ಆನ್ಸರ್ ಇಸ್ ಬೈಂಡಿಂಗ್ ಸೈಡ್ ಆಫ್ ದಿ ಪೇಜ್ ವೆನ್ ಇಟ್ ಈಸ್ ಬೀಯಿಂಗ್ ಪ್ರಿಂಟೆಡ್. ಎಸ್, ಇಲ್ಲಿ ನೋಡ್ಕೊಳ್ಳಿ, ಈ ಪುಸ್ತಕವನ್ನು 2 ಪೇಜಲ್ಲಿ ಟೈಪ್ ಮಾಡಿರ್ತೀವಿ, ಫೋಲ್ಡ್ ಆಗ್ತದೆ, ಇಲ್ಲೇ ತಾನೇ ಬೈಂಡಿಂಗ್ ಬರೋದು. ಆ ಬೈಂಡಿಂಗ್ಗೋಸ್ಕರ ಕೆಲವು ಮಾರ್ಜಿನ್ ಅಂತ ಬಿಟ್ಟಿರ್ತಾರೆ. ನೀವು ಇಲ್ಲಿ ಮಾರ್ಜಿನ್ ಬಿಡಲಿಲ್ಲ ಅಂತ ಇಟ್ಕೊಳ್ಳಿ, ವಾಪಸ್ ಇದನ್ನು ಟೈಪ್ ಮಾಡಿದಾಗ ಸಪೋಸ್ ಸ್ಟೆಪಲ್ ಮಾಡಿರೋ ಪಿನ್ನು ಇಲ್ಲಿ ಅಥವಾ ಅಲ್ಲಿ ಬಂತು ಅಂತ ಹೇಳಿದ್ರೆ ಓದುಗರಿಗೆ ಕೆಲವು ಭಾಗ ಕಾಣಿಸೋದೇ ಇಲ್ಲ. ಹಾಗಾಗಬಾರ್ದು, ಓದುಗರಿಗೆ ತೊಂದರೆ ಆಗಬಾರ್ದು ಅಂದರೆ ಗಟರ್ ಮಾರ್ಜಿನ್ ಕರೆಕ್ಟಾಗಿ ಬಿಡ್ಬೇಕು. ಒಂದು ಪುಸ್ತಕ ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ಆರಂಭದಲ್ಲೇ ಇವೆಲ್ಲ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂವಿಂದ ಗಮನಿಸಬೇಕಾಗ್ತದೆ. ಎಡಕ್ಕೆ ಎಷ್ಟು ಸೈಜ್ ಬಿಡಬೇಕು, ಬಲಕ್ಕೆ ಎಷ್ಟು ಬಿಡಬೇಕು, ಯಾಕಂದರೆ ಫೈನಲ್ ಕಟಿಂಗಲ್ಲಿ ಕೆಲವು ಅಕ್ಷರ ಕಟ್ಟಾಗಬಾರ್ದಲ್ಲ. ಹಾಗೆ ಬೈಂಡಿಂಗಲ್ಲಿ ತೊಂದರೆ ಆಗಬಾರ್ದು ಅಂಥೇಳಿ ಬೈಂಡಿಂಗನ್ನು ಯೋಚನೆ ಇಟ್ಕೊಂಡು ಮಾರ್ಜಿನ್ ಬಿಡ್ತೀವಲ್ಲ, ಅದನ್ನೇ ಗಟರ್ ಮಾರ್ಜಿನ್ ಅಂತ ಕರೆಯಲಾಗ್ತದೆ. ದಯವಿಟ್ಟು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಿಸ್ತೇನೆ ನಾನು. ನೀವು ಒಂದು ವಾರದಿಂದ ಈ ಕಂಪ್ಯೂಟರ್ ಪರೀಕ್ಷೆಯಾಗಿ ಒಂದು 15 ದಿನಗಳಿಂದ ಕೂಡ ಬರೀ ಕೀ ಆನ್ಸರ್ ನೋಡ್ತಾ ಇದ್ದೀರೇ ವಿನಃ ಆ ಭಾಷೆಯಲ್ಲಿ ವಿವರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿಲ್ಲ ನೋಡಿ. ಮತ್ತು ಹೇಗೆ ಒಬ್ಬ ಸ್ಪರ್ಧಾರ್ಥಿಯಾಗಿ ಮುಂದಿನ ಪರೀಕ್ಷೆಗಳಿಗೆ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ? ಎಸ್, IEEE 802.6 ಅನ್ನೋದು ಯಾವುದನ್ನು ಬಳಸ್ತದೆ ಅಥವಾ ಇದನ್ನು ಬಳಸೋರು ಯಾರು ಅಂತ. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಮೆಟ್ರೋ ಏರಿಯಾ ನೆಟ್ವರ್ಕ್. ಅಂತರ್ಜಾಲ ಎಷ್ಟು ಭೌಗೋಳಿಕ ವ್ಯಾಪ್ತಿಗೆ ಆವರಿಸಲ್ಪಟ್ಟಿದೆ ಅನ್ನೋದಕ್ಕೆ ತಕ್ಕಂತೆ IEEE 80.26 ಅನ್ನೋದು ಇಟ್ಸ್ ಅ ಸ್ಟ್ಯಾಂಡರ್ಡ್ ಗವರ್ನ್ಡ್ ಬೈ ANSI. ಏನು ಹಾಗಂದ್ರೆ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಪ್ಪ ಅಮ್ಮ ಹೇಳಿ ಕಳಿಸೋರು, ಹೋಗಿ ಬಲ್ಬ್ ತೊಗೊಂಬ. ಎಂಥ ಬಲ್ಬ್ ತೊಗೊಂಬ? ISI ಮಾರ್ಕ್ ಇರೋ ಬಲ್ಬನ್ನೇ ತೊಗೊಂಬ ಅಂತ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತ. ಅಂದರೆ ISI ಇದ್ರೆ ಆ ಬಲ್ಬ್ ಒಳ್ಳೆ ಕ್ವಾಲಿಟಿದು, ಗುಣಮಟ್ಟದ್ದು ಅಂತ ಅರ್ಥ. ಅದೇ ಮಾದರಿಯಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಹೇಗಿದೆಯೋ ಅಮೆರಿಕದಲ್ಲೂ ಕೂಡ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಅವರು ಅಂತರ್ಜಾಲಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾನಕಗಳನ್ನು ಕೂಡ ಡಿಫೈನ್ ಮಾಡ್ತಾರೆ. ಈಗ ನಮ್ಮ ದೇಶದಲ್ಲಿ ಬಹುಶಃ ISI ತುಂಬ ಕಡಿಮೆ ಆಗಿದೆ. ಈಗ ಅದಕ್ಕೆ ಪರ್ಯಾಯವಾಗಿ ISO, ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಹೆಚ್ಚು ಪಾಪ್ಯುಲರ್ ಆಗಿದೆ ನೋಡಿ. ISO ಪ್ರಮಾಣೀಕೃತ, ISO ಸರ್ಟಿಫೈಡ್, ISO 9000 ಸರ್ಟಿಫೈಡ್, ISO 18000 ಸರ್ಟಿಫೈಡ್. ಬೇರೆ ಬೇರೆ ಪ್ರಮಾಣ ಪತ್ರಗಳನ್ನು ಪ್ರಾಡಕ್ಟ್ ಮೇಲೆ ಬಂದಿರೋದನ್ನು ಗಮನಿಸಿದಿರಿ ಅಂದ್ಕೊಳ್ತೇನೆ ನಾನು. ಗೋಲ್ಡ್ ಅಂತ ಪರ್ಚೇಸ್ ಮಾಡೋಕ್ಕೆ ಹೋದಾಗ 916 ಮಾರ್ಕ್ ಇರಬೇಕು, ಹಾಲ್ ಮಾರ್ಕ್ ಇರಬೇಕು. ಆ ಗುಣಮಟ್ಟದ ಒಂದು ದೃಢೀಕರಣವನ್ನು ಕೊಡುವಂಥ ಮಾನಕಗಳು. ಹಾಗೆ
IEEE 80.26 ಅನ್ನೋ ಈ ಸ್ಟ್ಯಾಂಡರ್ಡನ್ನು ನಾವು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗೆ ಬಳಕೆ ಮಾಡ್ತೀವಿ. ಹಾಗಾದರೆ ಇದಕ್ಕೆ ಪೂರಕವಾಗಿ ಮತ್ತೇನು ಪ್ರಶ್ನೆಗಳನ್ನು ಕೇಳಬಹುದಾದ ಸಾಧ್ಯತೆ ಇದೆ ನೋಡಿ. ಈಥರ್ನೆಟ್ ಬಳಸಿದ್ದು 802.3ಗೆ, ಅದು ಬಿಟ್ಟರೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಲ್ಯಾನಿಗೆ ಬಳಸಿದ್ದು 0.5, ಫಸ್ಟ್ ಟೈಮ್ ಮ್ಯಾನ್ ಸ್ಟಾರ್ಟ್ ಆಗಿದ್ದು 0.6. ಲೈಕ್ ವೈಸ್ ಈಗ ವೈರ್ಲೆಸ್ ಲ್ಯಾನಿಗೆ ಬಳಸ್ತಾ ಇರೋದು 0.11, ವೈರ್ಲೆಸ್ ಲ್ಯಾನಿಗೆ ಬಳಸ್ತಾ ಇರುವಂಥದ್ದು 0.11. ಹಾಗೆ ಪ್ಯಾನ್ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಬ್ಲೂಟೂತ್ ಆಧಾರಿತ ನೆಟ್ವರ್ಕಿಗೆ ಬಳಸ್ತಾ ಇರೋದು 0.15. ಯಾವ್ಯಾವುದು ಇಂಪಾರ್ಟೆಂಟ್ ಇದೆ ಅವುಗಳದೊಂದು ಲಿಸ್ಟು ರೆಡಿ ಆಗಬೇಕು. ಪ್ರಾಯಶಃ ನೀವು ಪರೀಕ್ಷೆಗೆ ತಯಾರಿ ಮಾಡಿರುವಂಥ ಇಂಟರ್ನೆಟ್ ಪಾಠಕ್ಕೂ ಅವರು ಕೇಳಿರೋ ಇಂಟರ್ನೆಟ್ನ ಪ್ರಶ್ನೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಕನಿಷ್ಠ ಪಕ್ಷ ಈ ಪ್ರಶ್ನೆಗಳನ್ನು ನೋಡಿದ ನಂತರ ಇನ್ನು ಮೇಲಾದರೂ ನಾವು ತಯಾರಿ ಮಾಡಿಕೊಳ್ಳೋ ರೀತಿ ಬದಲಾಗಲಿ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಮೊಬೈಲ್ ನಂಬರ್ಗಳು, ನಾವು ಒಂದು ಹೊಸ ಸಿಮ್ ಕಾರ್ಡ್ ತೊಗೊಳ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಮೊಬೈಲ್ ಸರ್ವಿಸ್ ಪ್ರೊವೈಡರ್ಸ್, ಈಗ ಜಿಯೋದವ್ರ ಹತ್ರ ಹೋಗ್ತೀವಿ, ವಿ ಸೆಲೆಕ್ಟ್ ದ ನಂಬರ್. ಅವ್ರ ಹತ್ರ ನಂಬರ್ಗಳ ಕಲೆಕ್ಷನ್ ಮೊದಲೇ ಇರ್ತದೆ, ಕನೆಕ್ಷನ್ ಆಮೇಲೆ ಕೊಡ್ತಾರೆ. ಹಾಗೆ ಅಂತರ್ಜಾಲದಲ್ಲಿ ಬೇರೆ ಬೇರೆ ವೆಬ್ಸೈಟ್ಗಳಿಗೆ URL ಅಥವಾ IP ಅಡ್ರೆಸ್, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್, ಹೆಸರುಗಳನ್ನು ಕೊಡಬೇಕಲ್ಲ. ಒಬ್ಬರಿಗೆ ಕೊಟ್ಟ ಹೆಸರು ಇನ್ನೊಬ್ಬರಿಗೆ ಇರಬಾರ್ದು. ನಾವು ಅದನ್ನು ಆಂಗ್ಲ ಭಾಷೆಯಲ್ಲಿ ಅನನ್ಯ, ಯುನೀಕ್ ಆಗಿರಬೇಕು ಅಂತ ಹೇಳ್ತೀವಿ. ಆ ಯುನೀಕ್ ಆಗಿರುವಂಥ ಹೆಸರುಗಳನ್ನು ಕೊಡುವಂಥ ಕೆಲಸವನ್ನು ಒಂದು ಸಂಸ್ಥೆ ಮಾಡಬೇಕಲ್ಲ, ವಿಚ್ ಈಸ್ ನನ್ ಅದರ್ ದನ್ ದ್ಯಾಟ್ ಆಫ್ ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್. ಬೇರೆ ಬೇರೆ ವೆಬ್ಸೈಟ್ ಮಾಡುವಂಥವ್ರಿಗೆ ಆ ವೆಬ್ ವಿಳಾಸಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ ಇವರು. ಯಾರೋ ICANN ಅಂತವರು. ಆಪರೇಟಿಂಗ್ ಸಿಸ್ಟಮ್ ಏನಿಲ್ಲ ಕೆಲಸ ಮಾಡ್ತದೆ ಕನ್ನಡದಲ್ಲಿ ಕಾರ್ಯಾಚರಣೆ ವ್ಯವಸ್ಥೆ ಅಂತ ಕರಿತೀವಿ. ವಾಟ್ ಇಟ್ ಡಸ್, ಮೆಮರಿ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಇನ್ಪುಟ್ ಔಟ್ಪುಟ್ ಡಿವೈಸ್ಗಳ ಮ್ಯಾನೇಜ್ಮೆಂಟ್ ಮಾಡುತ್ತೆ, CPS ಶೆಡ್ಯೂಲಿಂಗ್ ಮಾಡ್ತದೆ, ಈ ಎಲ್ಲ ಕೆಲಸವನ್ನು ಮಾಡ್ತದೆ. ಇನ್ಪುಟ್ ಔಟ್ಪುಟ್ ಮ್ಯಾನೇಜ್ಮೆಂಟ್, ಫೈಲ್ ಅಥವಾ ಮೆಮರಿ ಮ್ಯಾನೇಜ್ಮೆಂಟ್, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಮೆಮರಿ ಮ್ಯಾನೇಜ್ಮೆಂಟ್, ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಥವಾ CPU ಶೆಡ್ಯೂಲಿಂಗ್, ಈ ಎಲ್ಲ ಕೆಲಸಗಳನ್ನು ಇದೇ ಕಾರಣಕ್ಕೆ ನಾವು ಆಪರೇಟಿಂಗ್ ಸಿಸ್ಟಮ್ನ ಯೂಸ್ವಲಿ ಇಟ್ಸ್ ಎ ಮಲ್ಟಿ ಟಾಸ್ಕರ್ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡಬಲ್ಲಂಥ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಅಂತ ಕರೆಯಲ್ಪಡ್ತದೆ. ಫ್ಯಾಟ್ ಅಂದ್ರೇನು? ಫೈಲ್ ಅಲೊಕೇಶನ್ ಟೇಬಲ್ ಎಂಬುದರ ಸಂಕ್ಷಿಪ್ತ ಅಥವಾ ಹ್ರಸ್ವ ರೂಪ ಇದು. ಈಗ ಒಂದು ಸ್ಥಳ ಅಂತ ಹೇಳಿದಾಗ, ಈಗ ಬೆಂಗಳೂರಿನಂಥ ನಗರ ಅಂತ ಹೇಳಿದಾಗ ಬೇರೆ ಬೇರೆ ಏರಿಯಾ, ಮೆಜೆಸ್ಟಿಕ್ ಬೇರೆ, RT ನಗರ ಬೇರೆ, ಹೆಬ್ಬಾಳ ಬೇರೆ. ಹಾಗೆ ಇಲ್ಲಿಯೂ ಕೂಡ ಮೆಮರಿ ಮ್ಯಾನೇಜ್ಮೆಂಟ್ಗೆ ವಿ ರಿಕ್ವೈರ್ ಫ್ಯಾಟ್ ಟೇಬಲ್ಸ್. ದೆನ್ ವಿ ಹ್ಯಾವ್, ಮುಂದುವರಿತಾ, ಒನ್ ಸೆಕೆಂಡ್, ಫ್ಯಾಟ್ ಆಯ್ತಾ? ಎಸ್. Done. Internet Protocol version 4. It's also a repeated question. ಈಗಾಗಲೇ KPSC ಗ್ರೂಪಿಗೆ ಕೇಳಿರುವಂಥ ಪ್ರಶ್ನೆ ಇದು. ಇದು ಎಷ್ಟು ಬಿಟ್ಸ್ಗಳ ಮಾಹಿತಿಯನ್ನು ಪಡೆದುಕೊಳ್ಳುತ್ತದೆ? ಇಲ್ಲಿ ಕೇಳಿರೋ ಪ್ರಶ್ನೆ ನೋಡಿ, 0ಯಿಂದ 255ರವರೆಗಿರೋ 4 ಸಂಖ್ಯೆಗಳನ್ನು ಬಳಸ್ತಾ ಇತ್ತದು. 255ಕ್ಕಿಂತ ದೊಡ್ಡ ಸಂಖ್ಯೆ 256 ಯಾವತ್ತೂ ಬಳಸಿಲ್ಲ ಅದು. 0 to 255 ಸೆಟ್ ಅಥವಾ ನೆಟ್ ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆ ಅದು. ಹಾಗಾದರೆ 172 ದ್ವಿಮಾನ ಸಂಖ್ಯಾ ಪದ್ಧತಿಯಲ್ಲಿ ಬರೆದಾಗ 1 2 3 4 5 6 7 8 8 ಬಿಟ್ಗಳು, 8 + 8 16 + 8 24 + 8 ಒಟ್ಟು 32 ಬಿಟ್ಗಳ ಒಂದು ಮೆಮರಿಯನ್ನು ಅದು ಯೂಸ್ ಮಾಡಿಕೊಳ್ಳುತ್ತದೆ ಅಂತ ಅರ್ಥ. ಯಾವುದು? ವರ್ಷನ್ 4. ಅದೇ ಒಂದು ವೇಳೆ ವರ್ಷನ್ 6 ಆಗಿತ್ತು ಅಂದರೆ 128 ಬಿಟ್ಗಳಷ್ಟು ಮಾಹಿತಿಯನ್ನು ಅದು ಬಳಕೆ ಮಾಡಿಕೊಳ್ತಾ ಇತ್ತು. 2ರ ಬಗ್ಗೆ ಪ್ರಶ್ನೆ ಕೇಳ್ತಾ 3 ಅಥವಾ 4ನೇ ಸಾರಿ ಕೇಳಿರೋ ಪ್ರಶ್ನೆ ಇದು. ಇವೆರಡರ ವ್ಯತ್ಯಾಸ ಗೊತ್ತಿರಲಿ. 32 ಬಿಟ್ ನಂಬರ್ ಆ್ಯಂಡ್ 128 ಬಿಟ್ ನಂಬರ್ ವಿತ್ ರೆಫರೆನ್ಸ್ ಟು ದಿ ವರ್ಷನ್ 6. ದಿಸ್ ಇಸ್ ವರ್ಷನ್ 4. ಈಗ ಸದ್ಯ ನಾವು ವರ್ಷನ್ 6ಅನ್ನೇ ಬಳಕೆ ಮಾಡ್ತಾ ಇರೋದು. ಈಗಿರುವಂಥ ವೆಬ್ ವಿಳಾಸಗಳೆಲ್ಲ 128 ಬಿಟ್ಗಳ ಮಾಹಿತಿಯನ್ನು ಬಳಕೆ ಮಾಡ್ತಾ ಇದ್ದಾವೆ. ಅದಕ್ಕೂ ಇದಕ್ಕೂ ಮತ್ತೊಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, 0ಯಿಂದ 255ರವರೆಗಿನ ಸಂಖ್ಯೆಗಳನ್ನು, ಅಂದರೆ ದಶಮಾನ ಸಂಖ್ಯಾ ಪದ್ಧತಿಯ ಸಂಖ್ಯೆಯನ್ನು ಮೊದಲಿಗೆ ಬಳಸ್ತಾ ಇದ್ರು. ಬಟ್ ಈಗ ಷೋಡಶಮಾನ 16ರ ಆಧಾರದ ಸಂಖ್ಯಾ ಪದ್ಧತಿಯನ್ನು
ಇವತ್ತು ಬಳಕೆ ಮಾಡ್ತಾ ಇದ್ದಾರೆ. ಹಳೆ ವೆಬ್ ವಿಳಾಸಗಳಲ್ಲಿ 0ಯಿಂದ 255ರವರೆಗಿನ ಸಂಖ್ಯೆಗಳು ಮಾತ್ರ ಇರ್ತಿತ್ತು. ಆದರೆ ಇವತ್ತು 0ಯಿಂದ 9999ರವರೆಗಿರುವಂತಹ 4 ಸ್ಥಾನದ ಸಂಖ್ಯೆಯ ಜೊತೆಗೆ ಷೋಡಶಮಾನ ಸಂಖ್ಯಾ ಪದ್ಧತಿಯ ಏನಿಂದ ಎಫ್ ವರೆಗೆ ಇರುವಂಥ 6 ಅಕ್ಷರಗಳು ಅಥವಾ 0ಯಿಂದ 9ರವರೆಗಿರುವಂಥ 10 ಸಂಖ್ಯಾ ಸೂಚಕಗಳು 6 + 10 16 ಬಳಸಿ 4 ಒಟ್ಟು ಎಷ್ಟು ಗುಂಪುಗಳಲ್ಲಿ 8 ಗುಂಪುಗಳಲ್ಲಿ ವೆಬ್ ವಿಳಾಸವನ್ನು ಹೇಳಲಾಗ್ತದೆ ಅಂತ ಅರ್ಥ. ದೆನ್ ವಿ ಹ್ಯಾವ್ MICR ಅನ್ನುವಂಥದ್ದು ಏನಿದು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನೇಷನ್ ಅಥವಾ ರೀಡರ್. ಸಾಮಾನ್ಯವಾಗಿ ಈ ಚೆಕ್ ಬುಕ್ಗಳು ಒರಿಜಿನಲ್ಲ ಫೇಕಾ DD ಏನು ಹೇಳ್ತೀರಿ ನಾವು ಡಿಮಾಂಡ್ ಡ್ರಾಫ್ಟ್ ಅದು ಸರಿಯಾಗಿರೋದು ಹೌದೋ ಅಲ್ಲೋ, ಬ್ಯಾಂಕ್ ಅವರೇ ಕೊಟ್ಟಿದ್ದು ಹೌದೋ ಅಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥ ಇನ್ಪುಟ್ ಡಿವೈಸ್ ಇದೊಂದು ಆಗಮನಾಂಗ. ಚೆಕ್ ಇನ್ಸರ್ಟ್ ಮಾಡ್ತಾರೆ, ಅದು ಸರಿ ಇದೆಲ್ಲೋ ಹೇಳ್ತದೆ. ಜಸ್ಟ್ ಲೈಕ್ ಫೇಕ್ ಕರೆನ್ಸಿ ಡಿಟೆಕ್ಟರ್, ಕೋಟಾ ನೋಟುಗಳನ್ನು ಪತ್ತೆ ಹಚ್ಚುವಂಥ ಯಂತ್ರ ಅದೇ ಮಾದರಿಯಲ್ಲಿರ್ತದೆ. ಇದನ್ನು ನಾವು ಒಂದು ಆಗಮನಾಂಗ ಇನ್ಪುಟ್ ಡಿವೈಸ್ ಅಂತೇಳಿ ಕರಿತೀವಿ. ವೆಲ್ ಫ್ರೆಂಡ್ಸ್, ಇಟ್ಸ್ ಆಲ್ ಅಬೌಟ್ ನಿಮ್ಮ KPSC 2021ರ ಕಂಪ್ಯೂಟರ್ ಆಧಾರಿತ ಪ್ರಶ್ನೆಗಳ ವಿಶ್ಲೇಷಣೆ. ಇನ್ನಷ್ಟು ಮತ್ತಷ್ಟು ಹೊಸ ವಿಷಯಗಳ ಜೊತೆಗೆ ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ನಿಮ್ಮ ಪ್ರೀತಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಪರೀಕ್ಷೆಗೆ ತಯಾರಿ ಹೇಗಿರಲಿ ನೀವು ಯೋಚನೆ ಮಾಡಿ. ನನ್ನ ಮಾತುಗಳನ್ನು ಪುನಃ ರಿಪೀಟ್ ಮಾಡ್ತಾ ಇದ್ದಾನೆ. ಕ್ವಶನ್ಸ್ ಡಿಫಿಕಲ್ಟೂ ಇರಲಿಲ್ಲ, ಕ್ವಶನ್ಸ್ ಈಸಿನೂ ಇರಲಿಲ್ಲ. ಕ್ವಶನ್ಸು ಕಾಂಪಿಟೇಷನಿಗೆ ತಕ್ಕಂತೆ ಇತ್ತು. ನಿಮ್ಮೆಲ್ಲರ ಪ್ರಿಪ್ರೇಷನ್ ಕಾಂಪಿಟೇಷನ್ ತಕ್ಕಂಗೆ ಇತ್ತಾ? ಕ್ವಶನ್ ಪೇಪರ್ ನೋಡಿ ಡಿಸೈಡ್ ಮಾಡಿ. ಮುಂದಿನ ಸಲ ಮತ್ತೆ ಸಿಗೋಣ. ಟಿಲ್ ದನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.